ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಕೊಡು ರಾಮಾಯಣ, ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಈ ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ, ನಮ್ಮ ಆಲೋಚನೆಗಳು, ನಂಬಿಕೆಗಳು, ಇದೆಲ್ಲದಕ್ಕೆ ಇರುವ ಶಕ್ತಿಯ ಬಗ್ಗೆ, ಮತ್ತೆ ಅದು ನಮ್ಮ ಜೀವನದ ಮೇಲೆ ಬೀರುವ ಪ್ರಭಾವದ ಬಗ್ಗೆ ನಾನೊಬ್ನೇ ಸತತವಾಗಿ ಕಳೆದ 8 ವರ್ಷಗಳಿಂದ ಮಾತಾಡ್ತಾ ಬಂದಿದ್ದೀನಿ. ಹಾಗಾಗಿ ಇದರ ಬಗ್ಗೆ ನಮ್ಮ ಕನ್ನಡದಲ್ಲೇ ಬಹಳಷ್ಟು ಜನ ತಮ್ಮ ತಮ್ಮ ಜೀವನದಲ್ಲಿ ಈ ತತ್ವಗಳನ್ನ ಅಳವಡಿಸ್ಕೊಂಡು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರ ಜೀವನದಲ್ಲಿ ಪರಿಣಾಮವನ್ನ, ಸಕಾರಾತ್ಮಕ ಪರಿಣಾಮವನ್ನ ಬೀರ್ತಾ ಇದ್ದಾರೆ. ಗುರುಗಳಾಗಿ, ಕೋಚಸ್ ಆಗಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಸಾಧಕರನ್ನ ಇಲ್ಲಿ ಕರ್ಕೊಂಡು ಬಂದು ಅವರು ತಮ್ಮ ದೃಷ್ಟಿಕೋನದಲ್ಲಿ, ತಮ್ಮ ಜೀವನದಲ್ಲಿ ಈ ತತ್ವಗಳನ್ನ ಹೇಗ್ ಬಳಸ್ಕೊಂಡಿದ್ದಾರೆ, ಮತ್ತೆ ಹೇಗೆ ತಮ್ಮ ಜೀವನದಲ್ಲಿ ಈ ತತ್ವಗಳನ್ನ ಬಳಸ್ಕೊಂಡು ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡೋದ್ರ ಮುಖಾಂತರ, ಅವರ ಅನುಭವಗಳ ಮುಖಾಂತರ ನಮ್ಮೆಲ್ಲರಿಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟನೆಯನ್ನ ನೀಡ್ತಾರೆ. ಆಗ ಬಹಳಷ್ಟು ಜನಕ್ಕೆ ಇದನ್ನ ನಂಬಿ ಇದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಸುಲಭ ಆಗತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ನನಗೆ ಬಹಳ ಇಷ್ಟವಾದ ಒಂದು ವ್ಯಕ್ತಿ, ನಾನು ಇವ್ರನ್ನ ಬಹಳ ಹಿಂದೆ ನಮ್ಮ ಗುರುಗಳು ಗೋಪಾಲಕೃಷ್ಣನ್ ಅಂತ ನಾನು ಯಾರ ಹತ್ರ ಮಾರ್ಕೆಟಿಂಗ್ ಎಲ್ಲ ಕಲಿತೆ, ಅವರ ಕಮ್ಯುನಿಟಿನಲ್ಲಿ ನಾನು ಮೊದಲು ಇವ್ರನ್ನ ಭೇಟಿ ಮಾಡಿದ್ದು. ಬಹಳಷ್ಟು ಜನಕ್ಕೆ ಇವತ್ತು ಮುಖ್ಯವಾದ ಸಮಸ್ಯೆ ಅಂದ್ರೆ, ನಾವು ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ಕೊಳ್ತೀವಿ, ಆದ್ರೆ ಆ ಕೆಲಸವನ್ನ ಮಾಡೋ ಶಕ್ತಿ ನಮ್ಮಲ್ಲಿರಲ್ಲ. ಆ ಕೆಲಸವನ್ನ ಮುಂದೂಡ್ತಾನೇ ಇರ್ತೀವಿ. ಪ್ರೋಕ್ರಾಸ್ಟಿನೇಷನ್ ಅಂತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ. ಒಂದು ಕೆಲಸವನ್ನ ತಗೊಂಡಾಗ ಅದನ್ನ ಬಹಳ ಉತ್ಪಾದಕತೆಯಿಂದ, ಪ್ರೊಡಕ್ಟಿವ್ ಆಗಿ ಹೇಗ್ ಮಾಡೋದು, ಅದನ್ನ ಹೇಗೆ ನಾವು ಇರೋದ್ರಲ್ಲೇ ಅತ್ಯುತ್ತಮ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡೋ ಒಂದು ಗುರು ಇವರು. ಇದುವರೆಗೂ 20,000ಕ್ಕೂ ಹೆಚ್ಚು ಜನಕ್ಕೆ ಪ್ರೊಡಕ್ಟಿವಿಟಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುವಂತಹ ನಕಾರಾತ್ಮಕ ಸೀಮಿತ ಭಾವನೆಗಳಾಗ್ಲಿ, ನಂಬಿಕೆಗಳಾಗ್ಲಿ, ಇದನ್ನೆಲ್ಲ ನಾವು ಬಹಳ ನೇರವಾಗಿ ಇದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೋದ್ರೆ ಬಹಳ ವರ್ಷಗಳೇ ತಗೊಂಡ್ಬಿಡುತ್ತೆ. ಆದ್ರೆ ಇದನ್ನ ಕೆಲವು ತಂತ್ರಜ್ಞಾನಗಳನ್ನ ಬಳಸ್ಕೊಂಡು, ಇದನ್ನ ನಮ್ಮ ಕಾರ್ತಿಕ್, ಇವತ್ತು ನಮ್ಮ ಅತಿಥಿಯಾಗಿ ಬಂದಿರುವ ಕಾರ್ತಿಕ್ ಸತ್ಯಮೂರ್ತಿ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಕೆಲವು ತಂತ್ರಗಳನ್ನ ಬಳಸ್ಕೊಂಡು ಹೇಗೆ ವೇಗವಾಗಿ ನಮ್ಮ ಸುಪ್ತ ಮನಸ್ಸಿನಲ್ಲಿರುವ ಈ ಪ್ರೋಗ್ರಾಮಿಂಗ್ ಅಂತ ಏನ್ ಹೇಳ್ತೀರಿ ಅದರಿಂದ ಹೊರಗ್ ಬಂದು ನಮ್ಮ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಕಾಡುತ್ತಿರುವ ಸಮಸ್ಯೆಗಳನ್ನ ಹೇಗೆ ನಿಮಿಷಗಳಲ್ಲಿ ಅದರಿಂದ ಹೊರಗ್ ಬಂದು ನಮ್ಮ ಜೀವನದಲ್ಲಿ ನಾವು ಮುಂದೆ ನಡೆಯೋದು, ಇದರ ಬಗ್ಗೆ ಇವತ್ತು ಇವರು ಜನರಿಗೆ ಹೇಳ್ಕೊಡ್ತಾ ಬಂದಿದ್ದಾರೆ. ಅದರ ಜೊತೆ ರಾಬರ್ಟ್ ಕಿಯೋಸಾಕಿ, ಆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಎಂಬ ಒಂದು ಅತ್ಯುತ್ತಮ ಆರ್ಥಿಕ ವಿಷಯದ ಬಗ್ಗೆ ಪುಸ್ತಕ ಬರೆದಿರುವಂತಹ ಒಬ್ಬ ಲೇಖಕ, ಅವರ ಒಂದು ಕ್ಯಾಶ್ ಫ್ಲೋ ಗೇಮ್ ಅಂತ ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆ ಇದೆ ನಮ್ಮ ಆರ್ಥಿಕ ಮನಸ್ಥಿತಿಯ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ. ಸೊ ಅದನ್ನ ಭಾರತದಲ್ಲಿ ಸರ್ಟಿಫೈಡ್ ಕೋಚಸ್ ಕೆಲವು ಜನರಿಗೆ ತಲುಪಿಸ್ತಾ ಇದ್ದಾರೆ. ಅದರಲ್ಲಿ ಕಾರ್ತಿಕ್ ರವರು ಒಬ್ಬರು. ಹಾಗಾಗಿ ಗೆಳೆಯರೆ, ಇವತ್ತು ಕಾರ್ತಿಕ್ ರವರ ಜೊತೆ ಮಾತನಾಡೋದ್ರಲ್ಲಿ ನಾನು ಬಹಳ ಉತ್ಸುಕನಾಗಿದ್ದೀನಿ. ಅದೇ ರೀತಿ ನೀವೆಲ್ಲರೂ, ಇವರು ಪಾಪ್ಯುಲರ್ ಆಗಿ ಇನ್ಫಿನಿಟಿ ಕಾರ್ತಿಕ್ ಅಂತ ಇವ್ರನ್ನ ಎಲ್ಲರೂ ಕರಿತೀವಿ. ಹಾಗಾಗಿ ಇನ್ಫಿನಿಟಿ ಕಾರ್ತಿಕ್ ಸತ್ಯಮೂರ್ತಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಮಾಡ್ಕೊಳ್ಳೋಣ. ಸೊ ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಓಕೆ, ನಾನು ಕಾರ್ತಿಕ್ ಅವ್ರನ್ನ ಸ್ಪಾಟ್ಲೈಟ್ ಹಾಕ್ತೀನಿ. ಕಾರ್ತಿಕ್ ನಮಸ್ಕಾರ, ಅನ್ಮ್ಯೂಟ್ ಮಾಡ್ಕೋಬೋದಾ? ಎಸ್, ಕಾರ್ತಿಕ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಆಸಮ್. ಸೊ ಕಾರ್ತಿಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಸೊ ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡ್ತಾ ಇದ್ದಾರೆ. ಸೊ
ಕಾರ್ತಿಕ್, ನಿಮ್ಮ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಆದ್ರೆ ನೀವು ನಿಮ್ಮ ಮಾತಲ್ಲಿ ಏನ್ ಮಾಡ್ತಾ ಇದ್ದೀರಾ, ಆ, ಆ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡ್ಬೋದಾ? ಓ, ಖಂಡಿತವಾಗಿ. ಬಹಳ ಏನೋ ಧನ್ಯವಾದಗಳು. ಬಹಳ ದಿನಗಳ ನಂತರ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾವೆಲ್ಲ ಬೆಂಗಳೂರಲ್ಲಿ ಇದ್ರೂ ಸಹ ಏನೋ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ನಾವೆಲ್ಲ ಆಂಗ್ಲ ಭಾಷೆನಲ್ಲೇ ನಾವು ಮಾತಾಡ್ತಾ ಇರ್ತೀವಿ. ಅದಕ್ಕೆ ಮೊದಲನೇದಾಗಿ ಕೃತಜ್ಞತೆಗಳು ಕನ್ನಡದಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಇದನ್ ಮಾಡಿದ್ರ ಸ್ಪಾಟ್ಲೈಟ್ ಕಾಣ್ತಾ ಇದೆ ಎಲ್ಲರಿಗೂ ಹಾಗೆ? ಎಸ್ ಎಸ್ ಎಸ್, ಕಾಣ್ತಾ ಇದೆ. ಹೌದಾ? ಹಾ, ಸರಿ ಸರಿ. ಹಾ, ನನ್ನ ಹೆಸರು ಇನ್ಫಿನಿಟಿ ಕಾರ್ತಿಕ್ ಅಂತೇಳಿ. ಆಲ್ಮೋಸ್ಟ್ ಒಂದು 25 ವರ್ಷಗಳ ಕಾಲ, ಅದರಲ್ಲಿ 22 ವರ್ಷ ತುಂಬಾ ನಿಖರವಾಗಿ ಹೇಳ್ಬೇಕಂತಂದ್ರೆ IT ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದ್ದೀನಿ. ಅದರ ಈ ಒಂದು ಅವಧಿಯಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಸಿಂಗಪೂರು ಹಾಗೂ ಬಹಳಷ್ಟು ವಿದೇಶಗಳಲ್ಲಿ ನನಗೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ತದನಂತರ ನನ್ಗೇನ್ ಒಂದು ತಿಳಿಸಿದ್ದೇನಪ್ಪ ಅಂತಂದ್ರೆ, ಅಂದ್ರೆ ಏನ್ ಅರ್ಥ ಆಗಿದ್ದೇನಂದ್ರೆ, ಇಷ್ಟೆಲ್ಲಾ ಕಡೆ ನಾವು ಇದ್ ಮಾಡ್ಕೊಂಡ್ ಬಂದ್ರೇನು ನಮ್ಮ ಭಾರತೀಯರು ಏನಿದೀವಿ, ನಮ್ಮಲ್ಲಿರುವಂತಹ ಒಂದು ವೈವಿಧ್ಯತೆ ಆಗ್ಲಿ, ನಮ್ಮಲ್ಲಿರುವಂತಹ ಒಂದು ಟ್ಯಾಲೆಂಟ್ ಏನಿದೆ, ಅದು ಬಹಳವಾದಂತಹದ್ದು, ಅಂದ್ರೆ ಅತ್ಯುನ್ನತವಾದ ಮಟ್ಟದ್ದು. ಆದ್ರೆ ಒಂದು ಪ್ರಶ್ನೆ ನಂಗೆ ಯಾವಾಗ್ಲೂ ಕಾಡೋದೇನಪ್ಪ ಅಂತಂದ್ರೆ, ಇಷ್ಟೆಲ್ಲ ಇದ್ಬಿಟ್ಟು ಯಾಕೆ ನಮ್ಮ ಭಾರತ ಇನ್ನ ಒಂದು ಅಭಿವೃದ್ಧಶೀಲ ದೇಶ ಅಂತಾನೆ ಕೇಳ್ತಾ ಇದೀವಿ ಹೊರತು ಅಭಿವೃದ್ಧಿ ಹೊಂದಿದ ದೇಶ ಅಂತ ಯಾವತ್ತೂ ಕೇಳಿಲ್ಲ ಇನ್ನ. ಏನ್ ಮಾಡಿದ್ರೆ ಇದಾಗತ್ತೆ ಅಂತೇಳಿ ಆ ಒಂದು 25 ವರ್ಷಗಳ ಅನುಭವ ಏನಿದೆ, ಅದ್ರ ಮುಖಾಂತರ ನನಗೆ ಗೊತ್ತಾಯ್ತು ಕೆಲವೊಂದು ಸ್ಕಿಲ್ ಸೆಟ್ ಅಂತಾನೆ ಹೇಳ್ತೀವಿ, ಅದು ನಮ್ಮಲ್ಲಿ ಇಲ್ಲ. ಅದು ಒಂದೇ ಅಲ್ಲ, ಮೈಂಡ್ ಸೆಟ್ ಬಹಳ ಮುಖ್ಯವಾಗಿರೋಂಥದ್ದು. ನಾವು ಎಂಟರ್ಪ್ರಿನಲ್ ಮೈಂಡ್ ಸೆಟ್ ಅಂತ ಏನ್ ಹೇಳ್ತೀವಿ, ಒಬ್ಬ ಏನೋ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಏನೇನ್ ಬೇಕು ಆ ಮೈಂಡ್ ಸೆಟ್ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಅದು ಮಾಡಿರೋ ದುಡ್ಡಲ್ಲಿ ಏನೇನು ನಮಗೆ ಬರಬೇಕು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಭಾರತದಿಂದ ಹೊರಕ್ಕೆ ಹೋಗ್ತಾ ಇದೆ. ಈ ಒಂದು ವಿಷಯವನ್ನ ತಿಳ್ಕೊಂಡ್ಮೇಲೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇದೇನಕ್ಕೆ ಅಂತ ಬಹಳ ಏನೋ ನಿಖರವಾಗಿ ಪರಿಶೀಲನೆ ಮಾಡಿದ್ರೆ ಅಥವಾ ಅವಲೋಕನ ಮಾಡಿದ್ರೆ ಒಂದು ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ನಮ್ಮಲ್ಲಿರತಕ್ಕಂಥ ಎಜುಕೇಶನ್ ಸಿಸ್ಟಮ್, ಶಿಕ್ಷಣ ಪದ್ಧತಿ ಏನಿದೆ, ಅದು ಮೂಲಭೂತವಾದಂತಹ ಕಾರಣ. ನಿಮಗೊತ್ತು, ಶಿಕ್ಷಣ ಪದ್ಧತಿಯನ್ನು ಅಷ್ಟು ಬೇಗ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನ್ನ ಒಂದು ವೈಯಕ್ತಿಕವಾದಂತಹ ಒಂದು ಸಂಶೋಧನೆ ಅಂತಂದ್ರೆ, ಅವ್ರು ನಿಮ್ಗೆ ಎಷ್ಟೇ ಆದಂತಹ ಏನೋ ತಲೆಗೆ ಏನೇ ಒಂದು ಕಚಡ ಹಾಕಿರ್ಬೋದು, ಆ ಕಚಡವನ್ನ ತೆಗೆದುಬಿಟ್ಟು ಯಾರ್ಯಾರು ಒಂದು ಏನೋ ಎಂಪ್ಲಾಯಿ ಮೈಂಡ್ ಸೆಟ್ ಅಂತ ಹೇಳ್ತೀವಿ, ಆ ಎಂಪ್ಲಾಯಿ ಮೈಂಡ್ ಸೆಟ್ ಇಂದ ಬಿಸ್ನೆಸ್ ಮೈಂಡ್ ಸೆಟ್ಗೆ ಹ್ಯಾಕ್ ತಗೊಂಡ್ಬರ್ಬೋದು ಅನ್ನೋದೇ ನಮ್ದು ಮೂಲ ಆದಂತಹ ಒಂದು ಸಂಶೋಧನೆ. ನಮ್ಮಲ್ಲಾಗಿ ಇದನ್ನ ಮಾಡ್ಲಿಕ್ಕೆ ಜನ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಎಲ್ಲ ತಗೊಳ್ತಾರೆ. ಅದನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ನನ್ನ ಸಂಪೂರ್ಣವಾದಂತ ರಿಸರ್ಚ್ ಪ್ರಕಾರ 4 ವಾರಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಬೋದು. ಅದು ನನ್ನ ಸಂಶೋಧನೆ. ಅದಾದ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟು ನನ್ನದೇ ಆದಂತಹ ಒಂದು ಇದನ್ನ ಶುರು ಮಾಡೋಣ ಅಂತ, ಅಂದ್ರೆ ಉದ್ಯಮವನ್ನ ಶುರು ಮಾಡೋಣ ಅಂತ ಮಾಡಿದ್ವಿ. ಅದು ಯಾವಾಗ ಅಂದ್ರೆ ಕೋವಿಡ್ ನಲ್ಲಿ. ಎಲ್ಲರೂ ಹೆದರ್ಕೋತಾ ಇದ್ರು, ಅಯ್ಯೋ ಕೆಲ್ಸ ಇದೆ, ಆಮೇಲೆ ಕೆಲ್ಸ ಹೋಗ್ಬಿಡುತ್ತೆ ಹಂಗೆ ಅಂತ ಹೇಳಿ. ಅದೇ ಒಂದು ಸಮಯದಲ್ಲಿ ನಾನು ಅನ್ಕೊಂಡೆ, ಇಷ್ಟೊಂದ್ ಜನ ಹೆದರ್ಕೋತಾ ಇದಾರಲ್ಲ, ಇದು ಒಳ್ಳೆ ಒಂದು ಅಪರ್ಚುನಿಟಿ ಅಲ್ವಾ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಬಿಟ್ಬಿಟ್ಟು ನಾನು ಶುರು ಮಾಡಿದೆ. ಶುರು ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಸಫಲತೆ ಸಿಗ್ಲಿಲ್ಲ. 3 ಸರಿ ನನಗೆ ಸೋಲಿನ ರುಚಿಯನ್ನ ನೋಡ್ಬೇಕಾಯ್ತು. 3 ಸರಿ ನೋಡಿದಾಗ್ಲೂ ಅಷ್ಟೇ, 1 ಸರಿ ನನ್ನ ಮೈಂಡ್ ಸೆಟ್ ಇಂದ ಫೇಲ್ಯೂರ್ ಆಯ್ತು. 2ನೇ ಸರಿ ನನಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರ್ಲಿಲ್ಲ, ಅದರಿಂದ 2ನೇ ಸರಿ ಇದಾಯ್ತು. 3ನೇ ಸರಿ ಬಂದ್ಬಿಟ್ಟು ಇವೆಲ್ಲ ಫಿಕ್ಸ್ ಮಾಡಿದ್ವಿ ಚೆನ್ನಾಗಿ. ನಮ್ಗೆ ಇದು ಬರ್ತಾ ಇತ್ತು, ಆರ್ಡರ್ಸ್ ಎಲ್ಲ ಬರ್ತಾ ಇತ್ತು. ಆಮೇಲೆ ಒಂದ್ ದಿವಸ ನಾವು ಕೂತ್ಕೊಂಡು ನೋಡ್ತೀವಿ, ನಮ್ ಬಿಸ್ನೆಸ್ ಆಲ್ರೆಡಿ ಲಾಸ್ ಅಲ್ಲಿದೆ. ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಡೆಲಿವರ್ ಮಾಡಿ ಅಂದ್ರೆ 3ನೇದ್ ಬಂದು ಕ್ಯಾಶ್ ಫ್ಲೋ. ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅದ್ ಹೆಂಗೆ ಇದಾಯ್ತು ಅಂತ ಹೇಳಿ. ನೆಗೆಟಿವ್ ಕ್ಯಾಶ್ ಫ್ಲೋ ಆಯ್ತು, ಅದು ಮಲ್ಟಿಪ್ಲೈ ಆಗೋಯ್ತು. ಹಾಗಾಗಿ ಒಂದ್ 3 ಏನು ಮುಖ್ಯವಾದಂತ ಒಂದು ಕಾರಣದಿಂದ ನನ್ನ 3 ಏನೇನ್ ಹೇಳ್ತಾರ ಬಿಸ್ನೆಸ್ ಫೇಲ್ ಆಯ್ತು. ಆ 3 ಕಾರಣಗಳನ್ನ ಯಾವ ರೀತಿ ನಾವು ಅದರಿಂದ ಹೊರಗಡೆ ಬರ್ಬೋದು ಅಂತ ಅದನ್ನ ಇನ್ನ ಒಂದು ಸಂಕ್ಷಿಪ್ತವಾಗೇನೋ ಮಾಡಿದ್ವಿ 2 ದಿವಸಗಳಲ್ಲಿ.
ಇವೆಲ್ಲದರನ್ನ ಹೊರಗಡೆ ಹೇಗೆ ಬರ್ಬೋದು, ಯಾವುದೇ ಒಂದು ಐಟಮ್ನ ಯಾವುದೇ ಬೆಲೆಯಲ್ಲಿ ಯಾರಿಗೆ ಬೇಕಾದ್ರೂ ಯಾವ ರೀತಿ ಮಾರ್ಬೋದು ಅನ್ನೋದು ಸಹ ಆ, ಒಂದು ಕೋರ್ಸ್ ಅಥವಾ ಇದನ್ನ ಮಾಡಿದೀವಿ ವರ್ಕ್ಶಾಪ್. ಬರೀ 2 ದಿನಗಳಲ್ಲಿ ಇದಷ್ಟು ಬದಲಾವಣೆಯನ್ನು ಸಹ ತಗೊಂಡ್ಬರ್ಬೋದು. ಇದು ನನ್ನಲ್ಲಿರುವಂತ ಒಂದು ಕ್ವಿಕ್ ಆಗಿರುವಂತ ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯೂನಿಕಾರ್ನ್ ಅವಾರ್ಡ್ಸ್, ಆಮೇಲೆ ಸುಮಾರಷ್ಟು ಅವಾರ್ಡ್ಸ್ಗಳು ಬಂದಿದೆ. ನವೋದಯ ರತ್ನ, ಅದು ಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನವೋದಯ ಶಾಲೆಯಲ್ಲಿ ಓದಿದ್ದು. ಓಕೆ. ಅಲ್ಲಿ ಯಾವ ರೀತಿ ಭಾರತ ರತ್ನ ಅಂತ ಕೊಡ್ತೀವಿ, ಭಾರತದಲ್ಲಿ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ, ಅದೇ ತರ ನನಗೆ ನವೋದಯ ರತ್ನ ಅಂತ ಹೇಳಿ ನವೋದಯ ಗ್ರೂಪ್ ಆಫ್ ಸ್ಕೂಲ್ಸ್ ಇಂದ ಕೊಟ್ಟಿದ್ದಾರೆ. ಸೂಪರ್. ಅದು 2 ಸರಿ ಸಿಕ್ಕಿದೆ, ಒಂದ್ಸರಿ ಅಲ್ಲ. ಹಾಗಾಗಿ ಅದೊಂದು ಬಹಳ ಹೆಮ್ಮೆಯ ಗರಿ ಅಂತ ಹೇಳ್ಕೋಬಹುದು. ಹ್ಮ್. ಸೂಪರ್. ಸೊ ಗೆಳೆಯರೆ, ನಾನು ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತೀನಿ. ಕೆಲವು ಜನ ಅಥವಾ ಬಹುಪಾಲು ಜನ ಏನೋ ಒಂದು ವಿಷಯ ನಡೆದಾಗ ಅದನ್ನ ಸಮಸ್ಯೆಯಾಗಿ ನೋಡ್ತಾರೆ. ಆದ್ರೆ ಕೆಲವು ಜನ ಮಾತ್ರ ಸಮಸ್ಯೆಯಲ್ಲಿ ಅವಕಾಶಗಳನ್ನ ಹುಡುಕ್ತಾರೆ. ಆ ರೀತಿ ಬಹಳಷ್ಟು ನನ್ನ ಸಂಘದಲ್ಲಿರುವಂತಹ ಜನ ಈ ಕೋವಿಡ್ ಎಂಬ ಒಂದು ದೊಡ್ಡ ಸಮಸ್ಯೆಯ ಮಧ್ಯದಲ್ಲೇ ತಮ್ಮ ಜೀವನವನ್ನ, ತಮ್ಮ ಹೊಸ ವೃತ್ತಿಯನ್ನ ಶುರು ಮಾಡಿದಂತಹ ಅದ್ಭುತವಾದ ಕೋಚಸ್ ಅನ್ನ ನಾವು ಮೀಟ್ ಮಾಡೋ ಭಾಗ್ಯ ನಮ್ಗೆ ಸಿಗ್ತಾ ಇದೆ. ಸೊ ಅದ್ರಲ್ಲಿ ಕಾರ್ತಿಕ್ ಕೂಡ ಒಬ್ರು. ಯಾವಾಗ ಕೋವಿಡ್ ಅಲ್ಲಿ ಜನ ಎಲ್ಲ ಹೆದರ್ಕೊಳ್ತಾ ಇದ್ರು, ಅದನ್ನೇ ಒಂದು ಅವಕಾಶವಾಗಿ ಬದಲಾಯಿಸಿ ಅಲ್ಲಿ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಶುರು ಮಾಡಿದ ಒಂದು ಪ್ರಯತ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಅದರ ಜೊತೆ ಅವರು ಕೆಲವು ವಿಷಯಗಳನ್ನ ಹೇಳಿದ್ರು. ನಮ್ಮ ಮನಸ್ಥಿತಿ, ಮೈಂಡ್ ಸೆಟ್, ಮತ್ತೆ ನಮ್ಮ ಕೌಶಲ್ಯಗಳು, ಸ್ಕಿಲ್ ಸೆಟ್, ಮತ್ತೆ ಅದರ ಜೊತೆ ಈ ಕ್ಯಾಶ್ ಫ್ಲೋ ಅಂದ್ರೆ ಹಣದ ಹರಿವು, ಇದೆಲ್ಲವೂ ತಮ್ಮ ಜೀವನದಲ್ಲಿ ತಾವು ಎದುರಿಸಿದ ಸಮಸ್ಯೆಗಳನ್ನ ಇಟ್ಕೊಂಡು ಇದನ್ನ ಹೇಗೆ ಇದರಿಂದ ಹೊರಗೆ ಬರೋದು ಅನ್ನೋದಕ್ಕೆ ಒಂದು ಅದ್ಭುತವಾದ ಕಾರ್ಯಾಗಾರವನ್ನ ರೂಪಿಸಿದೀನಿ ಅಂತ ಹೇಳಿದ್ರು. ಸೊ ಬಹಳಷ್ಟು ಜನಕ್ಕೆ ಈ ಸಮಸ್ಯೆಗಳಿದೆ ಇವತ್ತು. ಬಹಳಷ್ಟು ಜನಕ್ಕೆ ಇದೇ ಸಮಸ್ಯೆ, ನನಗೂ ಕೂಡ ಇದೇ ಸಮಸ್ಯೆಯಾಗಿ ಇತ್ತೀಚೆಗಷ್ಟೇ ನಾನು ಕಾರ್ತಿಕ್ ಅವರ ಒಂದು ಸೆಷನ್ ಅಟೆಂಡ್ ಮಾಡಿದ್ದೆ. ಸೊ ಕಾರ್ತಿಕ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ಸಮಯವನ್ನ ಬಹಳ ಕಡಿಮೆ ಸಮಯದಲ್ಲಿ ಈ ಯಶಸ್ಸನ್ನ ಪಡೆಯೋದು, ಸಮಯದ ಅವಧಿಯನ್ನ ಕಡಿತಗೊಳಿಸೋದು. ಸೊ ಹೌದು. ಇದಕ್ಕೆ ನೀವು ಹೇಗೆ ಇದನ್ನ ಅಪ್ರೋಚ್ ಮಾಡ್ತೀರಾ? ಏನು ತಂತ್ರಜ್ಞಾನಗಳನ್ನ ಬಳಸ್ತೀರಾ? ಯಾವ ರೀತಿ ನಾವು ನಮ್ಮ ಯಶಸ್ಸಿಗೆ ಬೇಕಾದ ಸಮಯವನ್ನ ಕಡಿಮೆ ಸಮಯ ಹೂಡಿಕೆ ಮಾಡಿ ಯಶಸ್ಸನ್ನ ಪಡಿಬಹುದು? ಅದಕ್ಕೆ ಯಾವ ರೀತಿ ಟೆಕ್ನಿಕ್ಸ್ ಬಳಸ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹಾ, ಖಂಡಿತವಾಗಿ. ಸೊ ನಾನು ಯಾವುದೇ ರೀತಿಯಾದಂತ ಒಂದು ರೂಪರೇಷೆಯನ್ನ ನಾನು ತಗೊಂಡ್ ಬಂದ್ರೂ ಸಹ, ನಾನು ಯಾವ ರೀತಿ ಅದನ್ನ ಯೋಚನೆ ಮಾಡ್ತೀನಿ ಅಂದ್ರೆ, ಅತ್ಯಂತ ಕಡಿಮೆ ಇರುವಂತ ಒಂದು ರಿಸೋರ್ಸಸ್ ಅಲ್ಲಿ ಇದನ್ನೆಲ್ಲ ಮಾಡಬೇಕು. ಯಾಕೆಂತಂದ್ರೆ ನಾವು ಕಡಿಮೆ ರಿಸೋರ್ಸ್ ಅಲ್ಲಿ ಇದನ್ನೆಲ್ಲ ಮಾಡಿದ್ರೆ ಅದಲ್ಲಿ ನಾವು ಅದನ್ನ ಬಹಳ ಬೇಗ ಸ್ಕೇಲ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಬಹಳ ಜಾಸ್ತಿ ರಿಸೋರ್ಸಸ್ ಇತ್ತು ಅಂತಂದ್ರೆ ಸ್ಕೇಲ್ ಮಾಡಿದಾಗ ನಮಗೆ ಅದು ಬಹಳ ಒಂದು ತೊಂದರೆ ಆಗುತ್ತೆ. ಸೊ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಏನ್ ಮಾಡಿಸ್ತೀನಿ, ನಮಗೆ ಬೇಕಾಗಿರೋದು ಒಂದೇ, ಒಂದು ಪೇಪರ್, ಒಂದು ಪೆನ್ ಅಷ್ಟೇ. ಅದನ್ನೇ ಇಟ್ಕೊಂಡ್ಬಿಟ್ಟು ನಾವೆಲ್ಲಾ ಕೆಲಸವನ್ನ ಮಾಡಿಸ್ತೀವಿ. ಹಾಗಾಗಿ ಬಹಳ ಅತ್ಯಂತ ಕಡಿಮೆನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನಮಗೆ ಇರುವಂತಹ ಒಂದು ಅದ್ಭುತವಾದ ಶಕ್ತಿ, ಅದನ್ನ ನಾವು ಏನು ಉಪಯೋಗಿಸ್ಕೋತಾ ಇಲ್ಲ ಅಂದ್ರೆ ನಮ್ಮ ಮೆದುಳಿನ ಶಕ್ತಿ. ಆ ಮೆದುಳನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಬರೀ ಒಂದು ಪೇಪರ್, ಒಂದು ಪೆನ್ ಇಟ್ಕೊಂಡು ಪ್ರಪಂಚದಲ್ಲಿರುವಂತಹ ಒಂದು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಅದ್ರ ಮೇಲೆನೆ ನಾನು ಬಹಳಷ್ಟು ನನ್ನ ಅನುಭವ ಅಂತ ಹೇಳಿದ್ರೆ ಅದಿಷ್ಟ್ರ ಮೇಲೆ. ಬೇಕಾಗಿರೋದು ನಿಮ್ ಮೆದುಳು, ಒಂದು ಪೇಪರ್, ಒಂದು ಪೆನ್ ಅಷ್ಟೇ. ಸೂಪರ್. ಏನು ಅಂದ್ರೆ ಈಗ ನಾನು ಕೂಡ ಈ ಆರೆಂಜ್ ಕರ್ನಾಟಕ ಚಾನೆಲ್ ಮುಖಾಂತರ ಬಹಳಷ್ಟು ಮಾತಾಡಿರೋದು ನಮ್ಮ ಸುಪ್ತ ಮನಸ್ಸಿಗಿರುವ ಶಕ್ತಿ, ಮತ್ತೆ ನಮ್ಮ ಸೀಮಿತ ನಂಬಿಕೆಗಳು, ಲಿಮಿಟಿಂಗ್ ಬಿಲೀಫ್ಸ್ ಅಂತ ಏನ್ ಹೇಳ್ತೀವಿ, ಸೀಮಿತ ಭಾವನೆಗಳು, ನಮ್ಮ ಎಮೋಷನ್ಸ್, ಇದೆಲ್ಲದರ ಬಗ್ಗೆ ಬಹಳ ಮಾತಾಡ್ತೀವಿ. ಸೊ ಇದನ್ನ ನೀವ್ ಯಾವ ರೀತಿ ನಾನು ಅದೇ ಇದ್ರ ಬಗ್ಗೆ ಎಲ್ಲ ಕೇಳಿದೀನಿ. ಲೈಕ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ, ಮತ್ತೆ ಇನ್ನು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಇವತ್ತು ಹೀಲಿಂಗ್ಗೆ ನಾನು ಹೋಪೋನೋಪೋನೋ ಬಳಸ್ತೀನಿ. ಈ ರೀತಿ ಬೇರೆ ಬೇರೆ ತಂತ್ರಜ್ಞಾನಗಳು, ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ನಮ್ಮ ಸುಪ್ತ ಮನಸ್ಸಿನ ಮೇಲೆ ಕೆಲಸ ಮಾಡೋದಕ್ಕೆ ನಾವು ಬಳಸೋದು. ಸೊ ನೀವ್ ಯಾವ ರೀತಿ ಇದ್ರ ಮೇಲೆ ಕೆಲಸ ಮಾಡ್ತೀರಾ ಕಾರ್ತಿಕ್, ನಿಮ್ಮ ಒಂದು ಸಂಘದಲ್ಲಿ? ಅದು ನೀವ್ ಹೇಳಿದ್ರ, ಒಂದಂತೂ ನ್ಯೂರೋ ಸೈನ್ಸ್ ಉಪಯೋಗಿಸ್ತೀನಿ, ಬಹಳ ಇಂಪಾರ್ಟೆಂಟ್. ನಾ ಏನೇ ಮಾಡಿದ್ರು ಅದು ಬಹಳ ವೈಜ್ಞಾನಿಕವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ವೈಜ್ಞಾನಿಕವಾಗಿ ನಾನು ಇಂಜಿನಿಯರ್ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ, ಸೊ ನಮ್ದು ಏನೇ ಮಾಡಿದ್ರು ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ನಾವು ನೋಡ್ತೀವಿ. ನಾವು ಮಾಡ್ಬೇಕಾದ್ರೆ ನ್ಯೂರೋ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಬೇಸಿಸ್ ಮೇಲೆ ನಾನು ಸಂಪೂರ್ಣವಾದ ಒಂದು ಸಂಶೋಧನೆಯನ್ನ ಮಾಡಿರೋಂಥದ್ದು.
ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಮೆದುಳು ಏನಂತಂದ್ರೆ ಪಿಕ್ಚರ್ಸ್ ಅಂತ ಏನ್ ಹೇಳ್ತೀವಿ, ಚಿತ್ರಗಳನ್ನ ತುಂಬಾ ಚೆನ್ನಾಗಿ ಅದು ಹಿಡಿದಿಟ್ಕೊಳ್ಳುತ್ತೆ. ಹ್ಮ್ ಅದನ್ನ ವಿಜುವಲ್ ಆಂಕರ್ಸ್ ಅಂತ ಹೇಳ್ತೀವಿ. ಆ ವಿಜುವಲ್ ಆಂಕರ್ಸ್ ಮೇಲೆ ತುಂಬಾ ನಂದು ರಿಸರ್ಚ್ ಅಂತ. ಅಂದ್ರೆ ಓಕೆ. ಯಾವ ರೀತಿಯಾದಂತ ಒಂದು ಚಿತ್ರವನ್ನ ನೋಡಿದ್ರೆ ನಮ್ಮ ಮನಸ್ಸು ಅದು ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ ಕೊಡುತ್ತೆ ಹ್ಮ್ ಅನ್ನೋದನ್ನ ನಾವು ಮೊದಲನೇದಾಗಿ ನಾವು ತಿಳ್ಕೊಂತೀವಿ. ಅದು ಒಬ್ಬೊಬ್ಬರಿಗೆ ಸೇಮ್ ಚಿತ್ರವನ್ನ, ಅದೇ ಚಿತ್ರವನ್ನ ನಾವು ಬೇರೆ ಬೇರೆಯವ್ರಿಗೆ ಕೊಟ್ಟಾಗ ಬೇರೆ ಬೇರೆಯವರು ಅದನ್ನ ಬೇರೆ ಬೇರೆ ಆದಂತಹ ಒಂದು ಅರ್ಥದಲ್ಲಿ ಅದನ್ನ ನೋಡ್ತಾರೆ. ಹ್ಮ್ ಅವ್ರು ಏನ್ ನೋಡ್ತಾರೆ ಆ ಒಂದು ಅರ್ಥವನ್ನ ಹಿಡ್ಕೊಂಡು ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಇದೆ ಅನ್ನೋದನ್ನ ಸಹ ನಾವು ತಿಳ್ಕೊಂತೀವಿ. ಅದರ ಪ್ರಕಾರ ಆ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ನ್ಯೂರೋ ಸೈನ್ಸ್ ಅನ್ನ ನಾವು ಉಪಯೋಗಿಸ್ಕೊಂತೀವಿ. ಆ ಓಕೆ. ರೀತಿ ಮಾಡಿದಾಗ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಹ ಬಹಳಷ್ಟು ಬೇಗದಲ್ಲಿ ನಾವು ಅದನ್ನ ಇದ್ ಮಾಡ್ಕೋಬಹುದು. ನೀವು ಹೇಳಿದ್ರಲ್ಲ ಸೂಕ್ತ ಮನಸ್ಸು ಅಂತ, ಎಷ್ಟೊಂದ್ ಜನಕ್ಕೆ ಸೂಕ್ತ ಮನಸ್ಸನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಹ್ಮ್ ಸೂಕ್ತ ಮನಸ್ಸಿನ ಜೊತೆಗೆ ಯಾವ ರೀತಿ ನಾವು ಮಾತಾಡ್ಬೇಕಂತಾನೂ ಸಹ ಗೊತ್ತಿರಲ್ಲ. ಹ್ಮ್ ಇದು ಬಹಳ ಮುಖ್ಯವಾದಂತಹ ಒಂದು ಆಮ್, ವಿಷಯ. ಆದ್ರೆ ನಮಗೆ ಯಾವತ್ತೂ ಇದನ್ನು ಹೇಳ್ಕೊಟ್ಟಿಲ್ಲ, ಶಾಲೆಗಳಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ. ನಾವು ಕೆಲಸ ಮಾಡ್ತಾ ಇರುವಂತಹ ಒಂದು ಲೊಕೇಶನ್ ಅಥವಾ ಎಲ್ಲೇ ನಾವು ಕೆಲಸ ಮಾಡ್ತಾ ಇದ್ರು ಸಹ ಅಲ್ಲೂ ಸಹ ಯಾರು ಹೇಳ್ಕೊಡ್ತಲ್ಲ. ಯಾಕೆ ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಹ್ಮ್ ಹ್ಮ್ ಮೊದಲನೇದಾಗಿ ಗೊತ್ತಿರೋರಿಗೆ ಅದನ್ನ ಈ ಒಂದು ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ತಗೊಂಡ್ ಬರೋದಕ್ಕೆ ತುಂಬಾ ಒಂದು ಕಷ್ಟ ಇದೆ. ಹಾಗಾಗಿ ನಮ್ಗೆ ಏನೇನಾಗುತ್ತೆ ನಮ್ಮ ಒಂದು ಪರಿಹದ್ದಿನಲ್ಲಿ ಅಂತ ಏನ್ ಹೇಳ್ತೀವಿ ಅಥವಾ ಸರಿಹದ್ದಲ್ಲಿ ನಾವು ಎಷ್ಟು ಜನಕ್ಕೆ ಇದ್ರ ಬಗ್ಗೆ ನಾವು ವಿಷಯ ತಿಳಿಸ್ಬೋದು ಅದನ್ನ ನಾವು ತಿಳಿಸ್ಬಿಟ್ಟು ಹೇಳ್ತಾ ಇದೀವಿ. ಹ್ಮ್ ಸೇಮ್ ಈ ಸೂಕ್ತ ಮನಸ್ಸನ್ನ ಹಿಡ್ಕೊಂಡು 3 ವರ್ಷದಲ್ಲಿ ಎಲ್ಲರೂ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತೀವಲ್ಲ ಅದನ್ನು ಸಹ ಅಚೀವ್ ಮಾಡ್ಬೋದು. ಅಷ್ಟು ಸಾಧ್ಯತೆ ಇದೆ ನಮ್ಮ ಮನಸ್ಸಿಗೆ. ಆದ್ರೆ ನಮಗೆ ಗೊತ್ತಿಲ್ವೇ ಈ ತರನು ಹೀಗೂ ಉಂಟೆ ಅಂತ ಹೇಳ್ತೀವಲ್ಲ ಆ ರೀತಿ. ಹ್ಮ್ ಸೂಕ್ತ ಮನಸ್ಸಿನ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಕಥೆ ಮುಖಾಂತರ ಹೇಳ್ತೇನೆ. ಹ್ಮ್ ಅದ್ ಕಥೆ ಏನಾಗುತ್ತೆ ಅಂದ್ರೆ ಒಬ್ಬ ಇರ್ತಾನೆ, ಅವನಿಗೆ ತುಂಬಾ ಬಹಳ ಒಂದು ದಿನಗಳ ನಂತರ ಒಂದು ಪಿಕ್ನಿಕ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ ಸುಮಾರಷ್ಟು ಕಲ್ಲುಗಳು ಬಿದ್ದಿರುತ್ತೆ. ಆ ಕಲ್ಲುಗಳಲ್ಲಿ ನೋಡ್ತಾನೆ ಕೆಲವೊಂದು ಹೊಳಿತಾ ಇರುವಂತಹ ಕಲ್ಲುಗಳಿರುತ್ತೆ. ಅದನ್ನ ತಗೊಂಡ್ ಬರ್ತಾನೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮನೇಲಿ ಇಟ್ಟಿರ್ತಾನೆ, ಮಲ್ಕೊಂತಾನೆ. ಅವನೊಬ್ಬ ಸ್ನೇಹಿತ ಬರ್ತಾನೆ, ನೋಡ್ಬಿಟ್ಟು ಇವನ್ ಮಲ್ಕೊಂಡಿದ್ದಾನಲ್ಲ ಇದೇನು ಅಂತ ನೋಡ್ತಾನೆ. ಎಲ್ಲ ಬಣ್ಣ ಬಣ್ಣದಂತಹ ಒಂದು ಕಲ್ಲುಗಳಿರುತ್ತೆ. ಓ ಇವನಿಗೆ ಇದು ತುಂಬಾ ಇಷ್ಟ ಅಂತ ಅನ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಇವನಿನ್ನ ಮಲ್ಕೊಂಡಿರ್ತಾನೆ, ಅವನ ಸ್ನೇಹಿತ ಹೋಗ್ಬಿಟ್ಟು ಅದೇ ತರ ಇರುವಂತಹ ಕಲ್ಲುಗಳನ್ನ ತಗೊಂಡ್ ಬಂದು ಆಲ್ಮೋಸ್ಟ್ ಒಂದು ಲಾರಿಯಷ್ಟು ಕಲ್ಲನ್ನ ತಗೊಂಡ್ ಬಂದು ಮನೆ ಹಿಂದೆ ಹಾಕ್ತಾನೆ. ಇವನ್ ಮಲ್ಕೊಂಡಿರ್ತಾನೆ, ಎದ್ಬಿಟ್ಟು ಬರ್ತಾನೆ, ನೋಡ್ತಾನೆ, ಓಹ್ ಏನಿದು, ನಾನು ಇಷ್ಟು ಕಲ್ಲು ಅಂತ ಇದ್ ಮಾಡಿದ್ದೇನಪ್ಪ, ನಮ್ಮ ಮನೆ ಹಿಂದೆ ಇಷ್ಟೊಂದು ಕಲ್ಗಳಿದೆಯಲ್ಲ ಅಂತೇಳಿ ಯೋಚನೆ ಮಾಡ್ತಾನೆ. ಅಂದ್ರೆ ಅವ್ರು ಕೇಳ್ತಾನೆ ಯಾರು ಬಂದಿದ್ರು ಅಂದ್ರೆ ಅದು ನಿಮ್ ಸ್ನೇಹಿತ ಇದ್ನಲ್ಲ ಅವ್ನ್ ಬಂದ್ಬಿಟ್ಟು ಏನೋ ನೋಡ್ಕೊಂಡು ಹೋದ್ನಪ್ಪ, ಆಮೇಲೆ ಇದು ತಂದು ಹಾಕೋದ ಅಂತ ಅವ್ರ ತಂದೆ ತಾಯಿ ಹೇಳ್ತಾರೆ. ಅಂದ್ರೆ ಈ ಸ್ನೇಹಿತ ಯಾರು ಅಂತ ಕೇಳಿದ್ರೆ ಆ ಸ್ನೇಹಿತ ಸೂಕ್ತ ಮನಸ್ಸು. ಹ್ಮ್ ಸೊ ನೀವು ಯಾವ ರೀತಿಯಾದಂತಹ ಇದನ್ನ ಈ ಕಲ್ಲುಗಳನ್ನ ಬೇಕು ಅಂತ ನೀವು ಅದನ್ನ ಆಯ್ಕೆ ಮಾಡಿ ಇಟ್ಕೊಂಡ್ರೆ ಸೂಕ್ತ ಮನಸ್ಸು ಹೋಗಿ ಅದರದ್ದು 10ರಷ್ಟು 15ರಷ್ಟು 20ರಷ್ಟು ತೆಗೆದುಕೊಂಡು ಬರೋಂತಹ ಒಂದು ಶಕ್ತಿ ಅದರಲ್ಲಿ ಇರುತ್ತೆ. ಅದನ್ನ ಯೂಸ್ ಮಾಡೋದು ಗೊತ್ತಿರಲ್ವೇ, ಹ್ಮ್ ಹಾಗಾಗಿ ಇದಾಗತ್ತೆ. ಸೊ ಈ ರೀತಿಯಾಗಿ ಒಂದು ದೈನಂದಿಕವಾಗಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಈ ಒಂದು ಕಥೆ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೆಲ್ಲರಿಗೂ ತಿಳ್ಕೊಂಡ್ಬಿಟ್ರೆ ತುಂಬಾ ಖುಷಿ ಆಗತ್ತೆ. ನಾವು ಬೇಡದೇ ಇರೋ ವಿಷಯಗಳನ್ನೇ ಇವತ್ತು ತಂದು ತಂದು ಪಕ್ಕ ಇಟ್ಕೊಳ್ತೀವಿ. ಅದಕ್ಕೆ ಸ್ನೇಹಿತ ಇನ್ನೂ 10ರಷ್ಟು 20ರಷ್ಟು ಬೇಡದೇ ಇರೋ ಸಮಸ್ಯೆಗಳನ್ನೇ ತರ್ತಾ ಇದ್ದಾನೆ. ಸೊ ಹೌದು. ಮೊದಲು ಅದೇ ಸುಪ್ತ ಮನಸ್ಸಿನ ಜೊತೆ ಹೇಗೆ ಮಾತಾಡೋದು ಅಂತ ಕಲ್ತ್ಕೊಳ್ಳೋದೇ ಒಂದು ಬಹಳ ಮುಖ್ಯವಾದ ಕೌಶಲ್ಯತೆ ಅಂತ ಹೇಳ್ಬೋದು. ಸೂಪರ್. ಈ ಆ, ಆ, ನೀವು ಮುಖ್ಯವಾಗಿ ಪ್ರೊಡಕ್ಟಿವಿಟಿ ಕೋಚ್, ಉತ್ಪಾದಕತೆ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಇದರ ಬಗ್ಗೆನೂ ತುಂಬಾ ಇವತ್ತು ಹೇಳ್ಕೊಡ್ತಾ ಇದ್ದೀರಾ. ಸೊ ಈ ಒಂದು 2 ವಿಷಯಗಳೇನಿದೆ ಇದರಲ್ಲಿ ಬಹಳಷ್ಟು ಜನಕ್ಕೆ ನೀವು ನೋಡಿರುವಂತಹ ಸೀಮಿತ ನಂಬಿಕೆಗಳು ಕೆಲವನ್ನ ಹಂಚ್ಕೋಬಹುದಾ? ಲಿಮಿಟಿಂಗ್ ಬಿಲೀಫ್ಸ್ ಕಾಮನ್ ಆಗಿ ಯಾವ್ದು ಜನರಲ್ಲಿ ನೋಡ್ತೀರಾ? ಬಹಳಷ್ಟು ಇದೆ, ಸ್ವಲ್ಪ ಅಲ್ಲ ಬಹಳಷ್ಟಿದೆ. ಹ್ಮ್ ಈ ಜನ ಏನ್ ಅನ್ಕೊಂತಾರೆ, ಇಲ್ಲ ನನ್ ಹುಟ್ಟಿರೋದೇ ಹೀಗೆ, ನಮ್ಮ ಜೀವನನೇ ಇದೇ ತರ, ನನ್ನ ಜೀವನವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ತಿಳ್ಕೊಂತಾರೆ. ಅದೇ ಒಂದು ದೊಡ್ಡ ಲಿಮಿಟಿಂಗ್ ಬಿಲೀಫ್. ಯಾಕೆಂತಂದ್ರೆ ಅದನ್ನ ಅವರೇ ಅನ್ಕೋತಾ ಇರ್ತಾರೆ.
ಪ್ರತಿಯೊಬ್ಬರ ಜೀವನವನ್ನು ಸಹ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಬೋದು. ಅಂದ್ರೆ ಹ್ಮ್ ಏನು ಲೈಫ್ ರೀಸೆಟ್ ಅಂತ ಹೇಳ್ತೀವಿ, ಅದು ಖಂಡಿತ ಸಾಧ್ಯ ಇದೆ. ನಿಮ್ಗೆ ಯಾವುದೇ ಒಂದು ಇದ್ರಲ್ಲಿರ್ಬೋದು. ಕೆಲವೊಬ್ರನ್ನ ಸರಿ ಅನ್ಕೊಂತಾರೆ, ಇಲ್ಲಪ್ಪ ನಾನು ಶ್ರೀಮಂತ ಆಗಕ್ ಸಾಧ್ಯನೇ ಇಲ್ಲ, ಆಯ್ತಾ, ನಾನು ಜೀವನ ಪೂರ್ತಿ ಬಡವನಾಗೇ ಇರಬೇಕು, ಅಥವಾ ನನ್ನಲ್ಲಿರೋ ಎಷ್ಟೊಂದು ಸ್ಕಿಲ್ ಸೆಟ್ ಇಲ್ಲೇ ಇಲ್ಲ, ನನ್ನ ಜೀವನದಲ್ಲಿ ಕಲಿಯಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ ಅಂತ ಅನ್ಕೊಂಡಿರ್ತಾರೆ. ಆ ರೀತಿಯಾಗಿ ಅದಂದಲ್ಲ, ನನಗೆ ತುಂಬಾ ಆದಷ್ಟು ಅಂದ್ರೆ ಸ್ಟ್ರೆಸ್ ಬರುತ್ತೆ, ಆಂಗ್ಸೈಟಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಬಹಳಷ್ಟು ಜನ ತಿಳ್ಕೊಂತಾರೆ. ಕ್ಲಾರಿಟಿ ಬಹಳ ಮುಖ್ಯವಾಗಿರೋಂಥದ್ದು. ನಮಗೆ ಏನ್ ಬೇಕು ನಮ್ಮ ಜೀವನದಲ್ಲಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಹ್ಮ್ ಅದರಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗತ್ತೆ. ಒಂದ್ಸರಿ ಈ ಕಡೆ ಹೋಗ್ತಾರೆ, ಒಂದ್ಸರಿ ಆ ಕಡೆ ಹೋಗ್ತಾರೆ. ಹೆಂಗಪ್ಪ ಅಂತಂದ್ರೆ, ಇವಾಗ ಬಸ್ ಸ್ಟಾಪಲ್ಲಿ ಕುತ್ಕೊಂಡಿರ್ತೀವಪ್ಪ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ನಮ್ ಮುಂದೆ ಹಂಗೆ ಒಂದಾದ್ಮೇಲೆ ಒಂದ್ ಬಸ್ ಹೋಗ್ತಾ ಇರುತ್ತೆ. ಎಲ್ಲಿಗೆ ಹೋಗ್ಬೇಕು ಅಂತ ಎಲ್ಲಿವರೆಗೂ ಗೊತ್ತಿರಲ್ಲ, ನಾವ್ ಎಲ್ಲಿದೀವೋ ಅಲ್ಲೇ ಇರ್ತೀವಿ. ಹ್ಮ್ ಯಾವತ್ ನಮ್ಗೆ ಇಂಥ ಕಡೆ ಹೋಗ್ಬೇಕಂತ ಅನ್ಸುತ್ತೆ, ಅವತ್ತೊಂದ್ ದಿವಸ ಆ ಒಂದು ಯಾವ ಬಸ್ ಇದೆ ಆ ಬಸ್ಸಿಗೆ ಹೋಗಿ ಹತ್ತುತ್ತೀವಿ, ಇಲ್ಲಾಂದ್ರೆ ಅಲ್ಲೇ ಕೂತಿರ್ತೀವಿ. ಹ್ಮ್ ನಿಮಗೆ ಎಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಇರಲ್ಲ, ಅಲ್ಲಿವರೆಗೂ ಆ ಬಸ್ಸನ್ನು ಹತ್ತೋದಿಲ್ಲ. ಹಾಗಾಗಿ ಕ್ಲಾರಿಟಿ ಅನ್ನೋದು ಬಹಳ ದೊಡ್ಡ ಲಿಮಿಟಿಂಗ್ ಬಿಲೀಫ್. ಎಷ್ಟೊಂದ್ ಜನ ಅದನ್ನ ಲಿಮಿಟಿಂಗ್ ಬಿಲೀಫ್ ಅಲ್ಲಿ ಅದನ್ನ ತಗೊಂಡ್ ಬರಲ್ಲ. ಹ್ಮ್ ಆದ್ರೆ ಅದು ಬಹಳ ದೊಡ್ಡ ಲಿಮಿಟಿಂಗ್ ಬಿಲೀಫ್. ಯಾಕಂದ್ರೆ ನಿಮ್ಗೆ ಏನಂತಾನೆ ಗೊತ್ತಿಲ್ವಲ್ಲ. ನಿಮ್ಗೆ ಒಂದಾದಂತ ಒಂದು ಗುರಿಯನ್ನು ಸಹ ಇಟ್ಕೊಂಡು ನೀವು ಅದನ್ನ ಅಚೀವ್ ಮಾಡ್ಬೋದು. ಆದ್ರೆ ಗುರಿ ಇಟ್ಕೊಳೋದಕ್ಕೆ ಹೆದರಿಕೆ. ಅಯ್ಯೋ ನಿಜವಲ್ಲ ಆಗತ್ತಾ, ನನ್ನ ಕೈಲಿ ಸಾಧ್ಯ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದು ಇನ್ನೂ ದೊಡ್ಡ ಲಿಮಿಟಿಂಗ್ ಬಿಲೀಫ್. ಹ್ಮ್ ಯಾಕಂದ್ರೆ ಹೆನ್ರಿ ಫೋರ್ಡ್ ಇದ್ದಾರಲ್ಲ, ಫೋರ್ಡ್ ಕಂಪ್ನಿಯ ಮಾಲೀಕ, ಅವ್ರು ಹೇಳ್ತಾರೆ, ಇಫ್ ಯು ಥಿಂಕ್ ಯು ಕ್ಯಾನ್, ಇಫ್ ಯು ಯು ಕಾಂಟ್, ಐದರ್ ವೇ ಯು ರೈಟ್. ಅದು ಬಹಳ ಎಕೋ ಆಗ್ತದೆ ನೋಡಿ. ಇಲ್ಲ, ಕರೆಕ್ಟ್ ಆಗಿದೆ ಆಡಿಯೋ, ನಮ್ಗೆ ಏನ್ ಹಾ, ತೊಂದರೆ ಇಲ್ಲ. ಹೌದು. ಇದು ಬಹಳ ಮುಖ್ಯವಾದಂತ ಲಿಮಿಟಿಂಗ್ ಬಿಲೀಫ್ ಅಂತ ನಾನು ಹೇಳ್ಬೋದು. ಇದನ್ನ ನಾವು ಎಲ್ಲಿವರೆಗೂ ನಮ್ಮ ತಲೆನಲ್ಲಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಇದಾಗಲ್ಲ. ಈಗ ಯಾಕೆಂದ್ರೆ ಎಷ್ಟೊಂದ್ ಜನ ನಮ್ಮಲ್ಲಿ ಬರ್ತಾರೆ, ಬಂದಾಗ ನಾವು ಏನ್ ಅನ್ಕೊಂತೀವಿ, ಹೊಸ ಕಂಪ್ನಿನಲ್ಲಿ ಇವಾಗ ಜಾಯ್ನ್ ಆಗ್ತೀವಪ್ಪ. ಹೊಸ ಕಂಪ್ನಿಲಿ ಜಾಯ್ನ್ ಆದ ತಕ್ಷಣ ಮೊದಲನೇ ವರ್ಷ ಅಂತೂ ಯಾರು ಹೈಕ್ ಕೊಡಲ್ಲ ಜಾಸ್ತಿ, ಅಥವಾ ಹ್ಮ್ ಪ್ರಮೋಷನ್ ಕೊಡಲ್ಲ, ಈಗಿನ ಜಾಯ್ನ್ ಆಗ್ತೀವಿ ಅಂತ ಅಲ್ವಾ? ಕರೆಕ್ಟಾ? ಕರೆಕ್ಟ್. ಅದು ಒಂದು ಲಿಮಿಟಿಂಗ್ ಬಿಲೀಫೇ. ನಮ್ಮ ನಮ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು 10 ತಿಂಗಳಲ್ಲೇ ಪ್ರಮೋಷನ್ ತಗೊಳ್ತಾರೆ. ಹಾ ಹೊಸ ಹೊಸ ಕೆಲ್ಸಕ್ಕೆ ಹೋಗಿ 10 ತಿಂಗಳಲ್ಲೇ ಪ್ರಮೋಷನ್ ತಗೊಳ್ತಾರೆ. ಆಮೇಲೆ ಎಷ್ಟೊಂದ್ ಜನ ಅನ್ಕೊಂತಾರೆ, ಹೌದಪ್ಪ ನಾನು ಇವಾಗ ಈ ಕೆಲಸ ಮಾಡ್ತಿದ್ದೀವಿ, ಇದು ಶಿಫ್ಟ್ ಆಗ್ಬೇಕಪ್ಪ, ಈ ಒಂದು ಉದ್ಯೋಗದಿಂದ ಇನ್ನೊಂದು ಉದ್ಯೋಗಕ್ಕೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಹೈಕು ನಿಮ್ ಪ್ರಕಾರ? ನಾವೆಷ್ಟು ಕೇಳ್ತೀವೋ ಅಷ್ಟೇ ಕೊಡ್ತಾರೆ. ನಾರ್ಮಲಿ 20%, 30% ಕೇಳ್ತಾರೆ. ಹ್ಮ್ ಯಾಕಂದ್ರೆ 30% ಬಂದ್ಬಿಟ್ರೆ ಅಬ್ಬಾ ಸೂಪರ್ ಆಗಿರೋ ಹೈಕು ಅಂತ ಹೇಳ್ತಾರೆ. ಅದು ಲಿಮಿಟಿಂಗ್ ಬಿಲೀಫ್. ನಮ್ ಕರೆಕ್ಟ್. ಸ್ಟೂಡೆಂಟ್ಸ್ ಯಾರು ಕಲ್ತ್ಕೊಂಡು ಹೋಗ್ತಾರೆ, ಅವ್ರು 100% ಹೈಕ್ ತಗೊಂಡು ಹೋಗ್ತಾರೆ. ಸೊ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಎಲ್ಲರೂ ಬಡ್ಕೊಂತಾರೆ. ನಮ್ ಬಿಸ್ನೆಸ್ ಹಳೆ ವರ್ಷಕ್ಕಿಂತ ಈ ವರ್ಷ 20% ಜಾಸ್ತಿ ಬೇಕು, 10% ಜಾಸ್ತಿ ಬೇಕು, 30% ಅಂತ. ಅದು ಲಿಮಿಟಿಂಗ್ ಬಿಲೀಫ್. ಹ್ಮ್ ಆ ಬಿಸ್ನೆಸ್ ಅನ್ನು 100% ಗ್ರೋ ಮಾಡ್ಬೋದು, ಆದ್ರೆ ಮಾಡೋದಿಲ್ವೇ? ಯಾಕೆಂದ್ರೆ ಏನ್ ಸಾಧ್ಯ ಇದೆ ನಮ್ಮ ಮೆದುಳನ್ನ ಮತ್ತೆ ಸೂಕ್ತ ಮನಸ್ಸನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಅನ್ನೋದ್ರೆ, ಅದು ಒಂಥರ ಅನ್ಲಿಮಿಟೆಡ್ ಪೊಟೆನ್ಷಿಯಲ್. ಅದನ್ನ ಯೋಚನೆನೇ ಮಾಡಕ್ಕಾಗಲ್ಲ. ಹಾಗಾಗಿ ಈ ಲಿಮಿಟಿಂಗ್ ಬಿಲೀಫ್ ಅಂತ ನಾವ್ ಏನ್ ಅನ್ಕೊಂತೀವಿ, ನಮಗೆ ಅದು ಲಿಮಿಟಿಂಗ್ ಬಿಲೀಫ್ ಅಲ್ಲ ಅಂತ ಅನ್ಸ್ಬೋದು, ಬೇರೆಯವ್ರಿಗೆ ಅದು ಗೊತ್ತಾಗುತ್ತೆ. ಓ, ಇವನಿಗೆ ಹ್ಮ್ ಇಷ್ಟರಲ್ಲಿ ಯಾಕೆ ಯೋಚನೆ ಮಾಡ್ತಾ ಇದ್ದಾನೆ, ಇದಕ್ಕಿಂತ ದೊಡ್ಡದಾಗಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ಆ ಯೋಚನೆ ಮಾಡೋ ಅಂಥದ್ದು ಒಂದು ಲಿಮಿಟಿಂಗ್ ಬಿಲೀಫ್. ಹ್ಮ್ ಸೊ ಈ ರೀತಿಯಂತಹ ಸುಮಾರಷ್ಟಿದೆ. ಎಷ್ಟೊಂದ್ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ, ನಮ್ಮಲ್ಲಿ ಬರ್ತಾರೆ, ನೋಡಿ ಸರ್ ನಮ್ಗೆ ಇಷ್ಟು ಮಾಡಬೇಕು ಆದ್ರೆ ಮಾಡಕ್ ಆಗ್ತಾ ಇಲ್ಲ. ಅದು ಲಿಮಿಟಿಂಗ್ ಬಿಲೀಫ್. ಮಾರ್ಕೆಟ್ ರಿಸೆಷನ್ ನಡೀತಾ ಇದೆ, ಅದಕ್ಕೆ ಬಿಸ್ನೆಸ್ ಆಗ್ತಾ ಇಲ್ಲ, ಅದು ಲಿಮಿಟಿಂಗ್ ಬಿಲೀಫ್. ನಿಮ್ಮ ಬಿಸ್ನೆಸ್ ಅನ್ನ, ನಿಮ್ ವ್ಯಾಪಾರವನ್ನ ಸರಿಯಾಗಿ ನೀವು ಅದನ್ನ ಸರಿ ಮಾಡ್ಕೊಂಡ್ ಬಂದಿದ್ರೆ ನಿಮ್ ಬಿಸ್ನೆಸ್ ಮಾಡಲ್ ಆಗ್ಲಿ ಅಲ್ಲ ಅಂತಾರೆ. ಮಾರ್ಕೆಟ್ ಮೇಲೋದ್ರು ಅಷ್ಟೇ, ಕಡಿಮೆ ಆಗಿದ್ರು ಅಷ್ಟೇ, ನಿಮ್ಗೆ ಹೆಂಗೋ ಒಂದ್ ಕಡೆಯಿಂದ ನಿಮ್ಗೆ ಎಷ್ಟು ಹಣ ಬೇಕೋ ಕ್ಯಾಶ್ ಫ್ಲೋ ಅಷ್ಟು ನೀವು ತಗೊಂಡ್ಬರ್ತೀರ. ಈ ಒಂದ್ ಮಾಡೆಲ್ ಆಗಿಲ್ಲ ಅಂದ್ರೆ ಇನ್ನೊಂದು ಮಾಡೆಲ್ ಅಲ್ಲಿ ತಗೊಂಡ್ಬರ್ತೀರ. ಅದು ಲಿಮಿಟಿಂಗ್ ಬಿಲೀಫ್. ಸೊ ಈ ರೀತಿಯಾಗಿ ಲಿಮಿಟಿಂಗ್ ಬಿಲೀಫ್ ಅನ್ನೋಂಥದ್ದು ಬಹಳಷ್ಟು ಜಾಗದಲ್ಲಿದೆ. ಇದನ್ನ ನಾವೊಂದು
ಒಂದು ಕತೆ ಮುಖಾಂತರ ಹೇಳ್ತೀನಿ ಲಿಮಿಟಿಂಗ್ ಬಿಲೀಫ್ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಆ, ಒಬ್ಬ ತಾತ ಮತ್ತೆ ಮೊಮ್ಮಗ ಇಬ್ರು ಇರ್ತಾರೆ. ಹ್ಮ್. ಆ ಆ ಊರಲ್ಲಿ ಒಂದು ಜಾತ್ರೆ ಇರುತ್ತೆ, ಸರ್ಕಸ್ ಇರುತ್ತೆ. ಸರ್ಕಸ್ಗೆ ಹೋಗ್ತಾರೆ. ಅಲ್ಲೊಂದು ಆನೆ ಇರುತ್ತೆ. ಅವನ್ನೆಲ್ಲ ನೋಡ್ಕೊಂಡ್ ಬರ್ತಾನೆ. ಸಿಂಹ ಇರುತ್ತೆ, ಅದನ್ನ ಬೋನಲ್ಲಿ ಇಟ್ಟಿರ್ತಾರೆ. ಹುಲಿ ಇರುತ್ತೆ, ಅದನ್ನು ಸಹ ಒಂದು ಬೋನಲ್ಲಿ ಇರುತ್ತೆ. ಆದ್ರೆ ಆನೆ ನೋಡಿದ್ರೆ ಇವೆಲ್ಲದಕ್ಕಿಂತ ದೊಡ್ಡದಿದೆ, ಇದಕ್ಕೆ ಯಾವುದು ಬೋನ್ ಹಾಕಿಲ್ಲ. ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ಮೊಮ್ಮಗಂಗೆ ಆ ಎಲ್ಲದಕ್ಕೂ ಎಷ್ಟು ಗಟ್ಟಿಯಾದಾಗಿರುವಂತಹ ಒಂದು ಕಬ್ಬಣವನ್ನು ಹಾಕಿರ್ತಾರೆ. ಅದೇ ಒಂದು ಆನೆಗೆ ಒಂದು ಸಣ್ಣದಾಗಿರುವಂತಹ ಒಂದು ಕಬ್ಬಣವನ್ನ ಮಾಡ್ಬಿಟ್ಟು ಖಾಲಿ ಹಾಕಿರ್ತಾರೆ. ಇವನ್ಗೆ ಆಶ್ಚರ್ಯ ಆಗತ್ತೆ. ಅವ್ರ ತಾತನ್ ಕೇಳ್ತಾನೆ, ಅಲ್ಲ ತಾತ, ಅಲ್ಲೆಲ್ಲದಕ್ಕೂ ಬೋನ್ ಹಾಕಿದ್ದಾರೆ, ಇದಕ್ಕೆ ಇಂಥ ದೊಡ್ಡ ಆನೆ ಇದಕ್ಕೆ ಇಷ್ಟೊಂದು ಸಣ್ಣದಾದಂತ ಒಂದು ಚೈನ್ ಹಾಕಿರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ತಾತ ನಕ್ಕೊಂಡು ಹೇಳ್ತಾರೆ, ನೋಡಪ್ಪ, ಆ ಆನೆ ಸಣ್ಣದಾಗಿದ್ದಾಗ ಈ ಚೈನನ್ ಹಾಕಿದ್ರು. ಅದು ತುಂಬಾ ಆ ಆ ಆನೆ ಸಣ್ಣದಿದ್ದಾಗ ಇದು ತುಂಬಾ ಸ್ಟ್ರಾಂಗ್ ಆಗಿತ್ತು, ಅದು ಬಹಳಷ್ಟು ಪ್ರಯತ್ನ ಮಾಡ್ತು, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಅದು ಅನ್ಕೊಂತು, ಓ ಇಲ್ಲ, ಈ ಚೈನ್ ಏನಿದೆ ನನಗಿಂತ ಸ್ಟ್ರಾಂಗ್ ಆಗಿದೆ, ಈ ಸರಪಳಿ ನನಗಿಂತ ಸ್ಟ್ರಾಂಗ್ ಆಗಿದೆ ಅಂತ ಅದು ಅವತ್ತೇ ಅನ್ಕೊಂಡ್ಬಿಡ್ತು. ಆದ್ರೆ ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಅದು ಇವತ್ತು ದೊಡ್ಡದಾಗಿದೆ. ದೊಡ್ಡದಾದ್ರೂ ಸಹ ಅದರ ಮನಸ್ಸಿನಲ್ಲಿ, ಅದರ ಸುಪ್ತ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ, ಓ ಇಲ್ಲ, ನಾನು ಬಹಳಷ್ಟು ಸಾರಿ ಇದನ್ನ ಪ್ರಯತ್ನ ಮಾಡಿದ್ದೀನಿ, ಅದನ್ನ ಮುರಿಲಿಕ್ಕೆ, ಅದಾಗಿಲ್ಲ, ಇವಾಗ ಆಗಲ್ಲ ಬಿಡು ಅಂತೇಳಿ ಇವಾಗ್ಲೂ ಬಿಟ್ಬಿಡುತ್ತೆ. ಸೊ ಎಷ್ಟೊಂದ್ ಸರಿ ನಾವೇನ್ ಲಿಮಿಟಿಂಗ್ ಬಿಲೀಫ್ ಅಂತ ನೀವೇನ್ ಹೇಳಿದ್ರಿ, ಅದಕ್ಕೆ ಈ ಒಂದು ಕತೆ ಮಾದರಿ ಕತೆ ಅಂತ ಹೇಳ್ಬೋದು. ಸೂಪರ್. ಹ್ಮ್. ಅದ್ಭುತ. ಅಂದ್ರೆ ಕಾರ್ತಿಕ್ ಅವ್ರ ಒಂದು ಅದ್ಭುತವಾದ ಮಾತು ಹೇಳಿದ್ರು. ಸೀಮಿತ ನಂಬಿಕೆಗಳು, ಬಹಳಷ್ಟು ನಂಬಿಕೆಗಳು ನಮಗೆ ಕಾಣಲ್ಲ, ನಾವು ಅದೇ ನಿಜ ಅಂತ ನಂಬ್ಕೊಂಡ್ ಬಿಡ್ತೀವಿ. ಅದು ನಾನು ಇದೊಂದು ನೋಡಿದೀನಿ ನಮ್ಮ ಬಹಳಷ್ಟು ಗುರುಗಳ ಹತ್ರ. ರೈಟಾ ಅಂತ ಕೇಳಿದಾಗ ಯಾವತ್ತು ರೈಟ್ ಅಂತ ಹೇಳ್ಬಾರ್ದು, ಆಮೇಲೆ ಅದೇ ಲಿಮಿಟಿಂಗ್ ಬಿಲೀಫ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಯಾವ್ದು ಸರಿ ತಪ್ಪು ಅಂತಿಲ್ಲ, ಎಲ್ಲ ನಮ್ಮ ಮನ್ಸಲ್ಲಿ ನಾವು ಅಂದ್ಕೊಂಡಿರೋ ನಂಬಿಕೆಗಳಷ್ಟೇ. ಅದನ್ನ ಪ್ರಶ್ನಿಸುವಂತ ಜನ ನಮ್ಮ ಸುತ್ತಮುತ್ತ ಇರಬೇಕು. ಅದಕ್ಕೆ ಇವತ್ತು ಬಹಳಷ್ಟು ಜನ ಅದ್ಭುತವಾದ ಕೋಚಸ್ ಏನಕ್ ಬೇಕು ಅನ್ನೋದು ಅಂದ್ರೆ, ನಮ್ ಮನ್ಸಲ್ಲಿ ನಾವ್ ಎಷ್ಟೊಂದು ವಿಷಯಗಳನ್ನ ಇದೇ ನಿಜ, ಇದೇ ನಿಜ, ಹೀಗೆ ನಮ್ ಜೀವನ ಅಂತ ನಿರ್ಧಾರ ಮಾಡ್ಬಿಟ್ಟಿರ್ತೀವಿ. ಅದನ್ನ ಪ್ರಶ್ನಿಸೋದಕ್ಕೆ ನಮ್ಮ ಸುತ್ತಮುತ್ತ ಇರೋ ಜನ ಪ್ರಶ್ನಿಸಲ್ಲ, ಯಾಕಂದ್ರೆ ಅವರು ಅದನ್ನೇ ನಿಜ ಅಂತ ನಂಬ್ಕೊಂಡ್ ಬಿಡಿರ್ತಾರೆ. ಆಗ ಒಂದು ಕೋಚೋ ಅಥವಾ ಯಾರೋ ನಿಮ್ಗಿಂತ ಮೇಲಿರೋರು ಬಂದು ಇದು ಹೀಗಲ್ಲಪ್ಪ, ಇದು ಬೇರೆ ತರಾನು ನಡಿಬೋದು ಅಂತ ತಿಳಿಸ್ಕೊಟ್ಟಾಗ, ಓ ಹೌದಲ್ವಾ. ಸೊ ಅದ್ಭುತವಾದ ಒಂದು ಕಥೆಯನ್ನ ಕೂಡ ಕಾರ್ತಿಕ್ ರವರು ಹೇಳಿದ್ರು. ಸೊ ಕಾರ್ತಿಕ್, ನೀವು ಆ ಈ ಈ ಸೀಮಿತ ನಂಬಿಕೆಗಳೆಲ್ಲ ನಮ್ಮ ಮನಸ್ಸಿನಲ್ಲೇ ಇರೋದು. ಸೊ ನೀವು ಬಂದ್ಬಿಟ್ಟು ನಾನು ಸೂಪರ್ ಬ್ರೈನ್ ಸ್ಪೆಷಲಿಸ್ಟ್ ಅಂತ ಹೇಳಿದೀರಾ. ಸೊ ಈಗ ಬ್ರೈನ್ ಸರ್ಜನ್ ಕೇಳಿದೀವಿ, ಬಟ್ ಈ ಬ್ರೈನ್ ಸ್ಪೆಷಲಿಸ್ಟ್ ಅಂದ್ರೆ ಯಾವ ತರ, ಇದನ್ನ ನಾವು ಕಾರ್ಯರೂಪದಲ್ಲಿ ನಿಮ್ಮ ವರ್ಕ್ಶಾಪ್ಸ್ ಅಲ್ಲಿ ನೀವು ಮಾಡೋದಾದ್ರೆ ಏನ್ ಮಾಡ್ತೀರಾ? ಅವರ ಮೆದ್ಲಲ್ಲಿ ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಾ? ಅಥವಾ ಯಾರೋ ಒಬ್ರು ಈಗ ತಾನೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಹತ್ರ ಜಾಯ್ನ್ ಆಗ್ತಾರೆ, ಅವ್ರಿಗೆ ಬೇಕಿರೋದೆಲ್ಲ ಒಂದು ಫಲಿತಾಂಶ ಏನು ಅಂದ್ರೆ, ಅವ್ರ ಕೈಯಲ್ಲಿ ಹೆಚ್ಚು ಹಣ ಮಾಡೋದಕ್ಕಾಗ್ಬೇಕು, ಹೆಚ್ಚು ಕೆಲಸವನ್ನ ಮಾಡೋದಕ್ಕಾಗ್ಬೇಕು ಅಂತ ನಿಮ್ಮ ಹತ್ರ ಬಂದ್ರೆ ಯಾವ ರೀತಿ ಅವರ ಮನಸ್ಸನ್ನ ಟ್ರೈನ್ ಮಾಡ್ತೀರಾ? ಯಾವ ರೀತಿ ಅಪ್ರೋಚ್ ತಗೊಳ್ತೀರಾ ಕಾರ್ತಿಕ್? ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ. ಈಗ ಈಗ ಇದೇನಾಗುತ್ತೆ ಅಂತಂದ್ರೆ, ಇವಾಗ ಸ್ಪೈಡರ್ ಮ್ಯಾನ್ ಕತೆ ನೋಡಿದೀವಿ ಎಲ್ಲರೂ. ಹಾ, ಏನಾಗುತ್ತೆ ಸ್ಪೈಡರ್ ಮ್ಯಾನ್ ಅಲ್ಲಿ, ಫಸ್ಟ್ ಅವನು ಮಾಮೂಲಿ ಆದಂತ ಒಬ್ಬ ವ್ಯಕ್ತಿ, ಎಲ್ಲ ಕರೆಕ್ಟ್. ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಒಂದ್ ದಿವಸ ಒಂದು ಜೇಡ, ಏನ ಹೇಳ್ತೀರಿ, ಸ್ಪೈಡರ್ ಹಾ, ಅಥವಾ ಜೇಡ ಬಂದ್ಬಿಟ್ಟು ಅದನ್ನ ಕಚ್ಚುತ್ತೆ ಅಲ್ವಾ. ಆ ಒಂದ್ಸರಿ ಅದ್ ಕಚ್ಚಿದ ಮೇಲೆ ಏನಾಗತ್ತೆ ಅಂತಂದ್ರೆ, ನೀವು ನೋಡ್ಬೋದು ಅವ್ರ ಅದ್ರೊಳಗಡೆ ರಕ್ತ ಪೂರ್ತಿ ಬದಲಾವಣೆ ಆಗತ್ತೆ. ಅದಾದ ತಕ್ಷಣ ಅವನಿಗೆ ಒಂದು ಸ್ಪೆಷಲ್ ಪವರ್ಸ್ ಬರುತ್ತೆ. ಅವಾಗಿಂದ ಅವನು ಕೆಲವೊಂದು ಯಾವ ರೀತಿಯಾದಂತ ಒಂದು ಕೆಲಸಗಳನ್ನ ಮಾಡ್ತಾನೆ ಅಂದ್ರೆ, ಬೇರೆಯವರು ಮಾಡಕ್ ಆಗದೆ ಇರೋಂಥದ್ದು ಇವನ್ ಮಾಡ್ತಾನೆ. ಹಾರ್ತಾನೆ, ಕೆಲವೊಂದೆಲ್ಲ ಇನ್ನು ಫಾಸ್ಟ್ ಆಗಿರ್ತಾನೆ, ಫೈಟಿಂಗ್ ಆಗ್ಲಿ ಅದ್ರಲ್ಲಾಗ್ಲಿ ಅಂತ. ಅವಾಗ ಅಲ್ಲಿ ಬಂದ್ಬಿಟ್ಟು ಒಂದು ಸ್ಪೈಡರ್ ಕಚ್ಚಿದ್ರಿಂದ ಅದಾಯ್ತಲ್ವಾ. ಇವಾಗ ನಮ್ ನಿಜ ಜೀವನದಲ್ಲೂ ಸಹ ಅವನ್ ಹೆಂಗೆ ನಾರ್ಮಲ್ ಆಗಿರೋ ಒಂದು ಪರ್ಸನ್ ಇಂದ ಸೂಪರ್ ಹ್ಯೂಮನ್ ತರ ಆಗ್ತಾನೆ, ಅದೇ ತರ ನಮ್ಮ ನಿಜ ಜೀವನದಲ್ಲೂ ಸಹ ನಾವಾಗ್ಬೋದು. ನಮ್ಗೇನ ಸೂಪರ್ ಹ್ಯೂಮನ್ ಆಗೋಕ್ಕೆ ಬಿಲ್ಡಿಂಗ್ ಹಾರೋ ಅವಶ್ಯಕತೆ ಇಲ್ಲ. ನಾವು ಏನೇನ್ ಮಾಡ್ತಾ ಇದೀವಿ ಅದೇ ಒಂದು ಕೆಲಸದಲ್ಲಿ ಬೇರೆಯವ್ರು ಏನ್ ಮಾಡ್ತಾ ಇದಾರೆ ಅದಕ್ಕಿಂತ ಫಾಸ್ಟ್ ಆಗಿ ನಾವು ಮಾಡ್ಲಿಕ್ಕಾಗತ್ತಾ? ಹ್ಮ್, ಅವ್ರು ಏನೋ ಅನ್ಕೊಳ್ಳಿ, ಒಂದು 5 ಪೇಜ್ ಓದ್ತಾರೆ, ನಾವು 10 ಪೇಜ್ ಓದಕ್ಕಾಗತ್ತಾ? ಬೇರೆಯವರು 5 ಪೇಜ್ ಬರೀತಾರೆ, ನಾವು 10 ಪೇಜ್ ಬರೆಯಕ್ಕಾಗತ್ತಾ?
ಹ್ಮ್ ಆ ರೀತಿ ಕೆಲವೊಂದು ನಿಮ್ಮ ಯಾವ್ದು ನಿಮ್ಮ ಯಾವ್ದು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ನೀವು ಅತ್ಯುನ್ನತವಾದಂತ ಒಂದು ಪರಿಣಿತಿಯನ್ನ ನೀವು ಪಡ್ಕೋಬಹುದು. ಅದನ್ನ ನಾವು ಹೇಳೋದು ಬ್ರೈನ್ ಇಂದ ಸೂಪರ್ ಬ್ರೈನ್ ಹೋದಾಗ ಹೆಂಗೆ ಇದಾಗತ್ತೆ ಅಂತ. ಹೆಂಗೆ ಅಂದ್ರೆ ನೀವು ಮೊಬೈಲ್ ಚಾರ್ಜ್ ಡೆಡ್ ಆಗಿರುತ್ತೆ, ನೀವು ಹೆಂಗೆ ಅದನ್ನ ಚಾರ್ಜ್ ಮಾಡಿದ ತಕ್ಷಣ ಅದು ಮತ್ತೆ ಫುಲ್ ಆಕ್ಟಿವೇಟ್ ಆಗುತ್ತೆ, ಅದೇ ತರ ಮೆದುಳನ್ನ ಬೇರೆ ಬೇರೆ ರೀತಿಯಾದಂತಹ ಒಂದು ಇದರಿಂದ ಚಾರ್ಜ್ ಮಾಡ್ತೀವಿ. ಒಂದು ಕಥೆಯಿಂದ ಇರ್ಬೋದು ಅಥವಾ ಒಂದು ಚಿತ್ರಗಳಿಂದ ಇರ್ಬೋದು. ನಾವ್ ಯಾವತ್ತು ಏನೋ ಇದು ಹೇಳ್ತೀವಲ್ಲ, ಆಪರೇಷನ್ ಥಿಯೇಟರ್ಗೆ ಹೋಗ್ಬಿಟ್ಟು ಸರ್ಜರಿ ಅಂತೂ ಮಾಡೋದಿಲ್ಲ ಹ್ಮ್ ಮೆದುಳಿಗೆ. ಇದು ಕಂಪ್ಲೀಟ್ ಆಗಿ ಸೇಫ್ ಆಗಿರುತ್ತೆ. ಆ ಒಂದು ಕೆಲವೊಂದು ಚಿತ್ರಗಳನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ಬರುತ್ತೆ. ಆ ಭಾವನೆಗಳನ್ನ ಯಾವ ರೀತಿಯಾಗಿ ನೀವು ಅದನ್ನ ರೀಡೈರೆಕ್ಟ್ ಮಾಡ್ತೀರಾ ನಿಮ್ಮ ಹ್ಮ್ ಸಂಪೂರ್ಣವಾದಂತಹ ಉನ್ನತಿಗೆ ಅನ್ನೋದ್ರ ಬೇಸಿಸ್ ಮೇಲೆ ನಿಮ್ಗೆ ಇದಾಗತ್ತೆ. ಯಾ ಇದು ಹೇಗೆ ಅಂತಂದ್ರೆ, ಇವಾಗ ಸಪೋಸ್ ಸೇಲ್ಸ್ ಮಾಡ್ತಾ ಇರ್ತಾರೆ, ಅವ್ರದ್ದು ಅಷ್ಟೊಂದು ಸೇಲ್ಸ್ ಸ್ಕಿಲ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಯಾವಾಗ ಇದನ್ನ ನಮ್ಮ ಬ್ರೈನ್ ಇಂದ ಸೂಪರ್ ಬ್ರೈನ್ಗೆ ನಾವು ಇದ್ ಮಾಡ್ತೀವಿ, ಅವ್ರನ್ನ ಮೂವ್ ಮಾಡ್ತೀವಿ, ಅಪ್ಲಿಫ್ಟ್ ಮಾಡ್ತೀವಿ, ಅದಾದ್ಮೇಲಿಂದ ಅವರು ಸೇಲ್ಸ್ ತುಂಬಾ ಚೆನ್ನಾಗಿ ಮಾಡಕ್ ಶುರು ಮಾಡ್ತಾರೆ. ಹ್ಮ್ ಏನೂ ಮಾಡದೆ ಬರೀ ಅಷ್ಟೇ ಇದು ಮಾಡೋದ್ರಿಂದನೂ ಸಾಕು. ಸೊ ಈ ರೀತಿಯಾದಂಥ ಕೆಲವೊಂದು ಅವರಲ್ಲಿರುವಂತಹ ಒಂದು ಸೀಮಿತವಾದಂತಹ ಒಂದು ಮಾದರಿಯನ್ನ ನಾವು ತಗೊಂಡು, ಪ್ಯಾಟರ್ನ್ ಅಂತ ಏನ್ ಹೇಳ್ತೀವಿ, ಅದನ್ನ ಅರ್ಥ ಮಾಡ್ಕೊಂಡು ಆ ಪ್ಯಾಟರ್ನ್ ಅನ್ನ ನಾವು ಬ್ರೇಕ್ ಮಾಡ್ತೀವಿ. ಹ್ಮ್ ಎಲ್ಲಿವರೆಗೂ ಆ ಪ್ಯಾಟರ್ನ್ ಬ್ರೇಕ್ ಆಗಲ್ಲ ಅಲ್ಲಿವರೆಗೂ ಅದು ಹಂಗೆ ಹೋಗ್ತಾ ಇರುತ್ತೆ. ಹ್ಮ್ ಸೂಪರ್. ಹ್ಮ್. ಗೆಳೆಯರೆ, ಈಗ ನೀವು ಒಂದು ಶಾಲೆನಲ್ಲಿ ನೋಡಿದ್ರೆ ಎಲ್ಲರೂ ಎಲ್ಲಾ ವಿದ್ಯಾರ್ಥಿಗಳು ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಸೈನ್ಸ್ ಹೇಳ್ಕೊಡ್ತಾರೆ, ಸೋಷಿಯಲ್ ಸೈನ್ಸ್ ಹೇಳ್ಕೊಡ್ತಾರೆ. ಇದೆಲ್ಲ ಬೇರೆ ಬೇರೆ ವಿಷಯಗಳು. ಇದನ್ನ ಪ್ರತಿಯೊಬ್ಬರಿಗೂ ಟೀಚರ್ಗಳು ಒಂದೇ ತರಾನೇ ಹೇಳ್ಕೊಡ್ತಾರೆ. ಆದ್ರೆ ಒಬ್ಬರು ಫಸ್ಟ್ ರ್ಯಾಂಕ್ ತೆಗಿತಾರೆ, ಅದನ್ನೆಲ್ಲ ತಿಳ್ಕೊಂಡು ಚೆನ್ನಾಗಿ ಅದನ್ನ ಬರೆದು ಫಸ್ಟ್ ರ್ಯಾಂಕ್ ತೆಗಿತಾರೆ. ಒಬ್ರು ಪಾಸ್ ಆಗೋದಕ್ಕೂ ಕಷ್ಟ ಪಡ್ತಿರ್ತಾರೆ. ಸೊ ಈ ಯಶಸ್ಸು ಅಂತ ಬಂದಾಗ ಅದೇ ರೀತಿ ಜೀವನದಲ್ಲಿ ಕೂಡ ಸ್ಟ್ರಾಟಜಿಗಳು, ನಾವು ಅದಕ್ಕೆ ಯೂಸ್ ಮಾಡೋ ತಂತ್ರಜ್ಞಾನಗಳು, ಇದೆಲ್ಲ ಎಲ್ರಿಗೂ ಸಿಗ್ತಾ ಇರ್ಬೋದು. ಆದ್ರೂ ಸ್ವಲ್ಪ ಜನ ಬಹಳ ಸಕ್ಕದಾಗಿ ಅದ್ರಲ್ಲಿ ಮಾಡ್ತಿರ್ತಾರೆ, ಸ್ವಲ್ಪ ಜನ ತುಂಬಾ ಒದ್ದಾಡ್ತಿರ್ತಾರೆ. ಸೊ ಇಲ್ಲಿ ಈ ನಮ್ಮ ಮನಸ್ಥಿತಿ ಮತ್ತೆ ನಮ್ಮ ನಂಬಿಕೆಗಳ ಒಂದು ಆ ಇದೇ ಬಹಳ ಮುಖ್ಯವಾದ ಒಂದು ವಿಷಯ, ಅಥವಾ ಬಹಳ ಮುಖ್ಯವಾದ ಒಂದು ಪ್ರಭಾವ ಬೀರುವಂತಹ ವಿಷಯ ಅಂತ ನಾನ್ ನಂಬ್ತೀನಿ. ಇದರ ಬಗ್ಗೆ ನೀವು ಏನಂತೀರಾ ಕಾರ್ತಿಕ್? ಈ ಮನಸ್ಥಿತಿ ಮತ್ತೆ ಈ ನಮ್ಮ ನಂಬಿಕೆಗಳು ಅದೇ ಆಯುಧಗಳು, ಅದೇ ತಂತ್ರಜ್ಞಾನಗಳು ಪ್ರತಿಯೊಬ್ಬರಿಗೂ ಕೊಟ್ರು ಎಲ್ಲರೂ ಅದನ್ನ ಅದೇ ರೀತಿ ಬಳಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಈ ಮನಸ್ಥಿತಿ ಮತ್ತೆ ಅವರಲ್ಲಿರೋ ನಂಬಿಕೆಗಳು, ಅವರ ಆಲೋಚನಾ ಕ್ರಮಗಳು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಕಾರ್ತಿಕ್? ಇದನ್ನ ನಾನೊಂದು ಒಂದು ಎಕ್ಸಾಂಪಲ್ ಅಥವಾ ಎಕ್ಸಾಂಪಲ್ ಮುಖಾಂತರ ತಿಳಿಸಿ ಹೇಳ್ತೇನೆ. ಇದು ಹೇಗೆ ಅಂತಂದ್ರೆ, ಇವಾಗ ಎಲ್ಲರಿಗೂ ಒಂದು ಸಪೋಸ್ ಒಂದು 50 ಕಂಪ್ಯೂಟರ್ ಇರುತ್ತೆ. 50 ಕಂಪ್ಯೂಟರ್ 50 ಜನ ಕೊಡ್ತೀವಿ ನಾವು. 50 ಜನ ಸೇಮ್ ಮಾಡೆಲ್ ಕಂಪ್ಯೂಟರ್, ಯಾವ ಕಂಪ್ನಿನ ತಗೊಂಬಂದಿದ್ದೀವಿ, ಪ್ರಾಸೆಸರ್ ಇಂದ ಆಗ್ಲಿ ಎಲ್ಲದು ಸೇಮ್. 50 ಜನನು ಅದೇ ತರ ಯೂಸ್ ಮಾಡ್ತಾರ ಕಂಪ್ಯೂಟರ್ನ? ಹ್ಮ್ ಹ್ಮ್ ಏನಕ್ಕೆ ಅಲ್ವಾ? ಸೊ ಇದಕ್ಕೆ ಕರೆಕ್ಟ್. ಯಾಕೆಂದ್ರೆ ಅವ್ರಿಗೆ ಅದನ್ನ ನೋಡಿದ್ರೆ ಅವ್ರಿಗೆ ಏನ್ ಬರುತ್ತೆ ಅವ್ರ ತಲೆನಲ್ಲಿ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಟೋರಿ ಇನ್ ದ ಹೆಡ್ ಅಂತ. ಅದನ್ನ ನೋಡಿದ ತಕ್ಷಣ ಅವ್ರ ತಲೆನಲ್ಲಿ ಏನ್ ಕತೆ ಬರುತ್ತೆ ಅಂತ. ಅದು ಅವರಲ್ಲಿರುವಂತಹ ಅನುಭವ ಆಗ್ಲಿ, ಅವರು ಸಣ್ಣವರಾಗಿದ್ದಾಗ ಅದನ್ನ ಕಲ್ತಿರುವಂತಹ ರೀತಿ ಆಗ್ಲಿ, ಅವರಿಗೆ ಇವಾಗಿರುವಂತಹ ಒಂದು ಮನಸ್ಥಿತಿ, ಅನುಭವಗಳು ಎಲ್ಲದೂ ಸೇರಿಸ್ಬಿಟ್ಟು ನಿಮ್ಗೆ ಅದು ಸ್ಟೋರಿ ಇನ್ ದ ಹೆಡ್ ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ. ನಾವು ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ, ನಂಬಿಕೆಗಳು. ಆ ನಂಬಿಕೆಗಳು ಹೆಂಗೆ ಅಂತಂದ್ರೆ, ನಾವು ಫಿಲ್ಟರ್ಸ್ ಅಂತ ಹೇಳ್ತೀವಲ್ಲ, ಫಿಲ್ಟರ್ ಹ್ಮ್ ಯಾವ ರೀತಿ ಹಾಕ್ತಿವಿ ಅದೇ ತರ ಈ ಫಿಲ್ಟರ್ಸ್ ಇರುತ್ತೆ. ಅದು ಎಷ್ಟೊಂದು ವಿಷಯಗಳು ನಮ್ಮಲ್ಲಿ ಬರೋದಕ್ಕೆ ಮುಂಚೆನೆ ಆ ಫಿಲ್ಟರ್ ಅದನ್ನ ಫಿಲ್ಟರ್ ಮಾಡ್ಬಿಟ್ಟು ತಲೆ ಕೊಡುತ್ತೆ. ಈ ಫಿಲ್ಟರ್ಸ್ ಒಬ್ಬೊಬ್ಬರಿಗೆ ಒಂದೊಂದ್ ಇರುತ್ತೆ. ಈ ಫಿಲ್ಟರ್ ಯಾವ ರೀತಿ ಅದ್ ಬದಲಾವಣೆ ಆಗುತ್ತೆ, ನೀವು ತಗೊಳ್ತಾ ಇರೋಂಥ ಆಕ್ಷನ್, ನೀವು ಹಿಂದಿನ ವರ್ಷಗಳಲ್ಲಿ ಏನೇನ್ ಪ್ಲಾನ್ ಮಾಡಿದ್ರಿ ಅದು ಇವತ್ತಿನ ದಿವಸ ಆಕ್ಷನ್ ಆಗಿ ಪರಿವರ್ತನೆ ಆಗಿದೆ. ಅದರದ್ದು ಎಲ್ಲದರ ಒಂದು ಏನು ಔಟ್ಕಮ್ ಅಂತ ಹೇಳ್ತೀವಿ, ಅದು ಇವತ್ತಿನ ದಿವಸ ಕಾಣುತ್ತೆ. ಅದು ಫಿಲ್ಟರ್ ಮುಖಾಂತರ ಹಾಯ್ದು ಬಿಟ್ಟು ಬರ್ಬೇಕು. ನಿಮ್ ಫಿಲ್ಟರ್ ಅಲ್ಲಿ ಪ್ರಾಬ್ಲಮ್ ಇತ್ತಂತಂದ್ರೆ ನಿಮ್ಗೆ ಆಕ್ಚುಯಲ್ ರಿಸಲ್ಟ್ ಬರೋಂಥದ್ದು ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ಹ್ಮ್ ಒಂದು RAS ಫಿಲ್ಟರ್ ಅಂತ ಹೇಳ್ತೇವೆ, ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಅಂತ. ಈ ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೆ, ನಿಮಗೆ ವರ್ಕ್ ಆಗೋ ಒಂದು ಫೇವರಬಲ್ ಇರುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಬರುತ್ತೆ.
ಸೊ ಇದೆಲ್ಲ ಫಿಲ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಎಲ್ಲರಿಗೂ ನಾವು ಒಂದೇ ಥರ ಹೇಳ್ಕೊಟ್ರು ಸಹ ಅವ್ರು ಅದರಲ್ಲಿ ಏನನ್ನ ತಗೊಳ್ತಾರೆ ಬಹಳ ಮುಖ್ಯವಾಗಿರೋದಂತೂ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಕತೆ ಮುಖಾಂತರ. ಯಾಕೆಂದ್ರೆ ಸೇಮ್ ಒಂದೇ ಸಿಚುವೇಶನ್ ಇಬ್ರು ಯಾವ ರೀತಿ ಇಂಟರ್ಪ್ರೆಟ್ ಮಾಡ್ತಾರೆ ಅಂತ. ಒಂದು ಮನೆಯಲ್ಲಿ ಇಬ್ರು ಮಕ್ಳು ಇರ್ತಾರೆ, ಅಣ್ಣ ತಮ್ಮಂದ್ರು, ಅವಳಿ ಜವಳಿ ಮತ್ತೆ. ಹ್ಮ್ ಆ, ಅಪ್ಪ ಯಾವಾಗ್ಲೂ ಹೊರಗಡೆ ಹೋಗ್ಬಿಟ್ಟು ಕುಡ್ಕೊಂಡ್ ಬಂದು ಅಮ್ಮಂಗ್ ಹೊಡಿತಾ ಇರ್ತಾರೆ. ಸೊ ಏನಾಗುತ್ತೆ, ಇದನ್ನ ನೋಡಿ 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 ಹಲವಾರು ವರ್ಷಗಳ ನಂತರ ಏನಾಗುತ್ತೆ ಅಂದ್ರೆ ಒಬ್ಬಂಗೆ ಏನಾಗುತ್ತೆ, ಓ ನಮ್ಮ ಅಪ್ಪ ಬಂದು ನಮ್ಮ ಅಮ್ಮಂಗ್ ಹೊಡಿತಾ ಇದ್ದಾನೆ, ನಾನು ಅದೇ ಮಾಡ್ಬೇಕು, ನಮ್ಮ ಅಪ್ಪ ಏನ್ ಮಾಡ್ತಾರೆ ಅದನ್ನ ನಾನು ಕಲಿಬೇಕು ಅಂದ್ಬಿಟ್ಟು ಅದನ್ನ ಕಲ್ತ್ಕೊಂಡು ಹೋಗ್ತಾನೆ. ಸೊ ಅವನ ಹೆಂಡತಿಗ ಆಮೇಲಿಂದ ಹೊಡಿಯಕ್ಕೆ ಶುರು ಮಾಡ್ತಾನೆ. ಹ್ಮ್ ಇನ್ನೊಂದು ಮಗು, ಅಯ್ಯೋ ನಮ್ಮಪ್ಪ ಬಂದು ಹಿಂಗೆ ಹೊಡಿತಾ ಇದಾರಲ್ಲ, ನಮ್ಮಮ್ಮಂಗೆ ಎಷ್ಟು ತೊಂದರೆ ಆಗ್ತಾ ಇದೆಯಲ್ಲ, ಆದ್ರಿಂದ ನಾನು ದೊಡ್ಡವನಾದ್ಮೇಲೆ ಖಂಡಿತ ಕುಡಿಬಾರ್ದು ಅಂತೇಳಿ ಅವನು ಕುಡಿಯೋದಿಲ್ಲ. ಆಯ್ತಾ? ಸೇಮ್ ಸನ್ನಿವೇಶ. ಅವನಿಗಿರೋಂಥ ಫಿಲ್ಟರ್ ಅಂದ್ರೆ ನಮ್ಮಪ್ಪ ಏನ್ ಮಾಡ್ತಾ ಇದಾರೆ ಸರಿನೋ ತಪ್ಪನ್ನ ಅದನ್ನ ಫಾಲೋ ಮಾಡ್ಬೇಕು ಅಂತ. ಇನ್ನೊಬ್ಬ, ಅಯ್ಯೋ ನಮ್ಮಪ್ಪ ತಪ್ಪು ಮಾಡಿದ್ರು, ಈ ಒಂದು ಸನ್ನಿವೇಶವನ್ನ ನಾವು ಬೇರೆ ತರ ಮಾಡ್ಬೇಕು, ನಾನು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ನು ಕುಡಿಯೋದನ್ನೇ ಬಿಟ್ಬಿಡ್ತಾನೆ, ಕುಡಿಯಕ್ಕೆ ಹೋಗೋದಿಲ್ಲ ಲೈಫ್ ಲಾಂಗ್ ಅಲ್ಲಿ. ಹ್ಮ್ ಈ ರೀತಿಯಾದಂತಹ ಒಂದು ರಿಯಾಕ್ಷನ್ ಬರುತ್ತೆ ನಮ್ಮಲ್ಲಿ, ನಮಗೆ ಗೊತ್ತಿಲ್ಲದೆ ನನಗೆ. ಅದೆಲ್ಲ ಮತ್ತೆ ಸೂಕ್ತ ಮನಸ್ಸಲ್ಲೇ ಆಗಿರುತ್ತೆ. ಈ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇರೋದ್ರಿಂದ ಒಂದೇ ಒಂದು ವಿಷಯಕ್ಕೆ ಇಬ್ರು ಅದನ್ನ ಬೇರೆ ಬೇರೆ ರೀತಿಯಾಗಿ ಅದನ್ನ ಇಂಟರ್ಪ್ರೇಟ್ ಮಾಡ್ತಾರೆ. ಹಾಗಾಗಿ ಬೇರೆ ಬೇರೆ ರಿಸಲ್ಟ್ಸ್ ಬರುತ್ತೆ. ಹ್ಮ್ ಸೂಪರ್. ಅಂದ್ರೆ ಒಂದೇ ಮನೆಯಲ್ಲಿ ಒಂದೇ ಲೈಕ್ ಅವಳಿ ಜವಳಿಯಾಗಿ ಹುಟ್ಟಿರುವಂತ ಇಬ್ಬರು ವ್ಯಕ್ತಿಗಳು ಒಂದೇ ತರ ಸನ್ನಿವೇಶ ನೋಡಿ ಅವರು ಸಣ್ಣ ವಯಸ್ಸಲ್ಲಿ ತಗೊಂಡ ನಿರ್ಧಾರಗಳು. ಒಬ್ಬ ನಾನು ಕುಡಿಯೋದೇ ಇಲ್ಲ ಅಂತ ಅಂದಿರ್ತಾನೆ, ಇನ್ನೊಬ್ಬ ನಾನು ನನ್ನ ಹೆಂಡತಿನೂ ಇದೇ ತರ ಹೊಡಿಬೋದು ಅಂತ ಅದನ್ನ ಓಕೆ, ಇದು ಹೊಡಿಯೋದು ಓಕೆ ಅಂತ ನಿರ್ಧಾರ ಮಾಡಿರ್ತಾನೆ. ಅದು ಹೇಗೆ ಅವರು ಬೆಳೀತಾ ಬೆಳೀತಾ ಅವರ ನಿರ್ಧಾರಗಳನ್ನ ಅದು ನಿರ್ಧಾರ ಮಾಡುತ್ತೆ, ಅದು ಅವರ ನಿರ್ಧಾರಗಳು ಹೇಗೆ ಈ ಸಣ್ಣ ವಯಸ್ಸಲ್ಲಿ ತಗೊಂಡ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನ ಇವರು ಫಿಲ್ಟರ್ಸ್, ನಾವು ಫಿಲ್ಟರ್ಗಳು ಅಂತ ಹೇಳ್ತೀವಿ. ಅದ್ಭುತ. ಸೊ ಈ ಫಿಲ್ಟರ್ಗಳ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ನಿರ್ಧಾರಗಳನ್ನ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಆಕರ್ಷಣೆಯನ್ನ ಮಾಡ್ತಾ ಇರ್ತೀವಿ. ಸೊ ಕಾರ್ತಿಕ್, ಮುಖ್ಯವಾಗಿ ಈಗ ಬಹಳಷ್ಟು ಜನಕ್ಕೆ ಈ ಫಿಲ್ಟರ್ಗಳು ತುಂಬಾ ಸಮಸ್ಯೆ ಕೊಡೋ ಜಾಗ ಅಂದ್ರೆ ಹಣದ ವಿಷಯ. ಹಣದ ಬಗ್ಗೆ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ನೆಗೆಟಿವ್ ಅಂದ್ರೆ ನಕಾರಾತ್ಮಕ ಫಿಲ್ಟರ್ಗಳು ಜಾಸ್ತಿ ಇರೋದ್ರಿಂದಾನೇ ಬಹಳಷ್ಟು ಜನ ಹಣದ ವಿಷಯದಲ್ಲಿ ಆರ್ಥಿಕವಾಗಿ ಒದ್ದಾಡ್ತಾ ಇರ್ತಾರೆ. ಸೊ ನೀವು ಬಂದ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಮಾತಾಡ್ತೀರಾ, ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಬರೀ 3 ವರ್ಷದಲ್ಲಿ ನಾವೆಲ್ಲ ಆರ್ಥಿಕ ಒಂದು ಸ್ವಾತಂತ್ರ್ಯವನ್ನ ಹೊಂದಬಹುದು ಅಂತ ಹೇಳ್ತೀರಾ. ಯಾವ ಒಬ್ಬ ಅಂದ್ರೆ ಅದೇ ಅವರು ಪ್ರತಿ ತಿಂಗಳು ನಾನು ಬಾಡಿಗೆ ಕಟ್ಟಿದ್ರೆ ಸಾಕು, ಮನೆ ನೋಡ್ಕೊಂಡ್ರೆ ಸಾಕು, ಅಥವಾ ಜೀವನೋಪಾಯಕ್ಕೆ ಏನ್ ಬೇಕೋ ಅದನ್ನ ಸಂಪಾದಿಸಿದ್ರೆ ಸಾಕು ಅಂತ ಯೋಚಿಸೋ ವ್ಯಕ್ತಿ ಹೇಗೆ ಹೀಗೆ ಸಡನ್ ಆಗಿ ನಾನು ಆರ್ಥಿಕ ಸ್ವಾತಂತ್ರ್ಯವನ್ನ 3 ವರ್ಷದಲ್ಲಿ ಹೊಂದಬಹುದು ಅಂತ ನಂಬೋದಕ್ ಸಾಧ್ಯ? ಅದಕ್ಕೆ ಬೇಕಿರೋ ಒಂದು ಮೂಲಭೂತ ಮಾನಸಿಕ ಬದಲಾವಣೆಗಳು ಅಂದ್ರೆ ಅವ್ರಿಗಿರುವ ನಂಬಿಕೆಗಳಲ್ಲಿ ಅಥವಾ ಹಣದ ಬಗ್ಗೆ ಇರುವ ಭಾವನೆಗಳಲ್ಲಿ ಏನು ಬದಲಾವಣೆಗಳು ಬೇಕಾಗ್ಬೋದು? ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಕ್ಕಾಗತ್ತಾ? ಖಂಡಿತವಾಗಿ. ಈಗ ಯಾರು ಮಾಡ್ಬೋದು, ಯಾರಿಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ಎಲ್ಲರೂ ಮಾಡ್ಬೋದು, ಇಂಥವ್ರು ಮಾಡಕ್ಕಾಗೋದಿಲ್ಲ ಅಂತ. ಆದ್ರೆ ನಾವೇನ್ ಹೇಳ್ತೀವಿ, ಒಂದು ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಿ. ನಮ್ಮ ಹಿಂಗ್ ಬೇಕೇ ಬೇಕು ಅಂತ. ಹೆಂಗೆ ಅಂತಂದ್ರೆ ಇವಾಗ ಒಂದಿಬ್ರು ಇರ್ತಾರೆ, ಇದನ್ನ ಅಗೇನ್ ಒಂದು ಸಣ್ಣ ಕತೆ ಮುಖಾಂತರ ಹೇಳ್ತೀನಿ. ಅಲ್ಲಿ ಅಪ್ಪ ಅಮ್ಮ ಇರ್ತಾರೆ, 5 ಜನ ಮಕ್ಳು ಇರ್ತಾರೆ. ಆಯ್ತಾ? ಎಲ್ಲರೂ ಇದಿರ್ತಾರೆ. 5 ಜನದಲ್ಲೂ ಏನಾಗುತ್ತೆ, 5 ಜನಕ್ಕೂ ಹೊಟ್ಟೆ ಹಸಿ ಆಗುತ್ತೆ. ಬೇರೆಯವರೆಲ್ಲ ಅನ್ಕೊಂತಾರೆ, ಅಯ್ಯೋ ಅಪ್ಪ ಅಮ್ಮ ಇದಾರನ್ನ ಕೇಳಿದ್ರೆ ಹೆಂಗಾಗತ್ತೆ ಅಂತೇಳಿ. ಒಂದ್ ಮಗು ಮಾತ್ರ ಜೋರಾಗಿ ಅಳಕ್ ಶುರು ಆಗುತ್ತೆ. ಅಯ್ಯೋ ಜೋರಾಗಿ ಶುರು ಆಗ್ತಿದೆಯಲ್ಲ ಅಂತೆಲ್ಲ ಅಮ್ಮ ಏನ್ ಮಾಡ್ತಾರೆ, ಇರುವಂತ ಹಾಲನ್ನೆಲ್ಲ ತಗೊಂಡ್ಬರ್ತಾರೆ. ಒಂದ್ ಮಗು ಮಾತ್ರ ಅಳ್ತಾ ಇದೆ, 4 ಮಕ್ಳು ಅಳ್ತಾ ಇಲ್ಲ. ಅವೆಲ್ಲ ಆರಾಮಾಗಿದಾವ್ ಬಿಡು ಅಂದ್ಬಿಟ್ಟು ಇರೋ ಹಾಲನ್ನೆಲ್ಲ ಆ ಮಗು ಕೊಟ್ಬಿಡುತ್ತೆ. ಹಾಲ್ ಆ ಹಾಲಂತೂ ಕುಡಿದ್ಬಿಡ್ತು, ಅದಿದ್ದ ಆರಾಮ ಮಲ್ಕೊಂತ. ಇನ್ 4 ಇನ್ನು ಉಳ್ದವ್ರೇನಿದ್ದಾರೆ ಅವ್ರಿಗೆ ಹಸು, ಅದ್ರವ್ರು ಹೇಳ್ತಾ ಇಲ್ಲ.
ಆಮೇಲೆ ಅಮ್ಮಂಗೆ ಅವ್ರು ಹೇಳ್ತಾರೆ ಎದ್ದಾಗ, ನೋಡಿ ನಂಗೂ ಹಸಿತಾ ಇದೀನಿ, ಅವಳಿಗೆ ಮಾತ್ರ ಕೊಟ್ಬಿಡಿಯಲ್ಲ ಅಂತ. ನೀನ್ ಯಾಕೆ ಹೇಳಿಲ್ಲ ಮುಂಚೆ, ನಿಂಗೂ ಕೊಡ್ತಾ ಇದ್ದೆ ನಾನು ಅಂತ ಅಮ್ಮ ಹೇಳ್ತಾರೆ. ಹಂಗೆ ಹ್ಮ್ ಕ್ರೈಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತ ಏನ್ ಹೇಳ್ತೀವಿ. ನಿಮಗ್ ಬೇಕು ಅಂದ್ರೆ ನೀವು ಬೇಕು ಅಂತ ಹೇಳ್ಬೇಕು, ಕೇಳ್ಬೇಕು ಯೂನಿವರ್ಸ್ಗೆ. ಇಲ್ಲಿ ಅಮ್ಮ ಅಂತ ನಾ ಏನ್ ಹೇಳ್ತಾ ಇದ್ದೀನಿ, ಅದು ಯೂನಿವರ್ಸ್. ನಿಮ್ಮ ತಾಯಿಗೆ ಕೇಳ್ರಿ ಫಸ್ಟ್, ಇಲ್ಲ ನನಗ್ ಬೇಕು ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತೇಳಿ. ಅದ್ ಕೇಳೋದಕ್ಕೆ ಹಿಂಜರಿಕೆ ನಮ್ಗೆ. ಅಯ್ಯೋ ಏನಾಗ್ಬಿಡುತ್ತಂತೆ, ಏನಾಗುತ್ತೆ, ವರ್ಸ್ಟ್ ಕೇಸ್ ಆಗೋದಿಲ್ಲ ಅಷ್ಟ ತಾನೆ. ಹ್ಮ್ ಕೇಳೋದ್ರಲ್ಲಿ ಏನ್ ತಪ್ಪ, ಅದಕ್ಕೇನು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ಹಾಗಾಗಿ ಮೊದಲನೇದು ಅಂದ್ರೆ, ಈ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ನಮಗೆ ಬರ್ನಿಂಗ್ ಡಿಸೈರ್ ಇರ್ಬೇಕು. ನಿಜವಾಗ್ಲೂ ಬೇಕಪ್ಪ ನನಗೆ, ಏನೇ ಆಗ್ಲಿ ಜೀವನದಲ್ಲಿ ನಾನು ಮಾಡ್ತೀನಿ ಅಂತೇಳಿ ಪ್ರತಿ ದಿವಸ ಯೂನಿವರ್ಸಿಗೆ ಕೇಳ್ಬೇಕು, ಅಮ್ಮಂಗೆ ಕೇಳ್ಬೇಕು. ಇಲ್ಲಿ ಅಮ್ಮ ಬಂದ್ರೆ, ಅಮ್ಮ ಅಂದ್ರೆ ಯೂನಿವರ್ಸ್. ಎಲ್ಲಿವರೆಗೂ ನೀವು ಯೂನಿವರ್ಸಿಗೆ ಕೇಳೋದಿಲ್ಲ ಅಲ್ಲಿವರೆಗೂ ಅದು ಬರೋದಿಲ್ಲ. ಅದನ್ನ ಕೇಳ್ತಾ ಹ್ಮ್ ಹೋಗಿ, ಕೇಳ್ತಾ ಹೋಗಿ, ಪ್ರತಿದಿನ ಕೇಳ್ತಾ ಹೋಗಿ. ಯಾವತ್ತೋ ಒಂದ್ ದಿವಸ ನೀವು ಹೇಳಿದ್ದು ಅಲ್ಲಿ ಯೂನಿವರ್ಸಿಟಿ ಕೇಳುತ್ತೆ. ಹೆಂಗೆ ತಪಸ್ಸಿಗೆ ಕೂರ್ತಾರಲ್ಲ, ಕೂತಾಗ ಒಂದೇ ಸರಿ ಹೇಳಲ್ಲ, ಅದು ಹೇಳ್ತಾ 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 ಒಂದು ಸಾರಿ ನೀವು ಸಾಧನೆ ಮಾಡಿದಾಗ ಮಾತ್ರ ದೇವ್ರು ನಿಮ್ಮ ಮುಂದೆ ಬರ್ತಾರಲ್ಲ. ಅದೇ ತರ ಇದಕ್ಕೂ ಅಷ್ಟೇ, ನೀವು ಎಲ್ಲಿವರೆಗೂ ಅಲ್ಲಿ ಅಮ್ಮ ಅಥವಾ ಯೂನಿವರ್ಸಿಂದ ನಿಮ್ಗೆ ಸಿಗ್ನಲ್ ಬರಲ್ಲ ಅಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಾ ಇರ್ಬೇಕು. ಹ್ಮ್ ಒಂದ್ ದಿವಸ ನೋಡ್ತಾರೆ, ಯಪ್ಪಾ ಇವ್ನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ನಂಗೆ ನೋಡಕ್ಕಾಗಲ್ಲ, ತಗೊಳಪ್ಪ ನೀನು ಆರ್ಥಿಕ ಸ್ವಾತಂತ್ರ್ಯ ಆಗ್ಬಿಡ ಅಂತ ಕೊಟ್ಬಿಡ್ತಾರೆ. ಆ ರೀತಿ ಬರುತ್ತೆ ಯಾವತ್ತೋ ಒಂದ್ ದಿವಸ. ಸೊ ತುಂಬಾ ಮುಖ್ಯ ನಿಮ್ ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವಿ, ಆಗುತ್ತೋ ಇಲ್ಲೋ ಅನ್ನೋಂಥದ್ದು ಬಹಳ ಡಿಫ್ರೆಂಟ್ ಆಗಿರುವಂತ ಒಂದು ಮೈಂಡ್ ಸೆಟ್. ಇಲ್ಲಪ್ಪ ಇದನ್ನ ನಾನು ಮಾಡೇ ಮಾಡ್ತೀನಿ, ಏನೇ ಕಾರಣ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋದು ಬೇರೆ ಆದಂತ ಒಂದು ಮನಸ್ಥಿತಿ. ನಾನು ಏನೇ ಆಗ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ನೀವದ್ ಕಮಿಟ್ ಮಾಡಿ, ಸರಿಯಾದಂತ ಒಬ್ರು ಗುರುಗಳು ಅಥವಾ ಮೆಂಟರ್ ಅಂತ ಏನ್ ಹೇಳ್ತೀವಿ ಅವ್ರ ಕೆಳಗೆ ಏನ್ ಮಾಡಿದ್ರೆ 3 ವರ್ಷದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನ ಬಹಳ ಸರಳವಾಗಿ ಪಡಿಬೋದು. ಇವಾಗ ಇವತ್ತಿನ ದಿನಗಳಲ್ಲಿ AI ಸಹ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಸುಮಾರಷ್ಟು ಕೆಲಸಗಳನ್ನ ಇನ್ನ ಬೇಗ ಮಾಡ್ಬೋದು. ಹ್ಮ್ ಮಾಡೋದಕ್ಕೆ ಆ ಮನಸ್ಥಿತಿ ಬೇಕು. ಹೌದಪ್ಪ ನಿಜವಾಗ್ಲೂ ಮಾಡ್ತೀನಿ ಅಂತ ಅದಿತ್ತು ಅಂದ್ರೆ ಖಂಡಿತ ಸಾಧ್ಯ ಆಗತ್ತೆ. ಸೂಪರ್. ಗೆಳೆಯರೆ, ಆ, ಒಂದ್ಸರ್ತಿ ಇದನ್ನ ನಾನು ಸ್ಪಷ್ಟನೆ ಕೊಟ್ಬಿಡ್ತೀನಿ, ಏನು ಆರ್ಥಿಕ ಸ್ವಾತಂತ್ರ್ಯ. ಯಾಕಂದ್ರೆ ಕಾರ್ತಿಕ್ ಹೇಳೋದು, ಬಹಳಷ್ಟು ಜನಕ್ಕೆ ಈ ಸೀಮಿತ ನಂಬಿಕೆಗಳು ತುಂಬಾ ಇರುತ್ತೆ. ಅಂದ್ರೆ ನಾವೆಲ್ಲ ಬರೀ ಆ ತಿಂಗಳ ಕೊನೆಯಲ್ಲಿ ಬಾಡಿಗೆ ಕಟ್ಟೋದಾಗ್ಲಿ, ಮನೆಗೆ ರೇಷನ್ ತಂದು ಹಾಕೋದಾಗ್ಲಿ, ಅಥವಾ ಬೇಸಿಕ್ ಮೂಲಭೂತ ಸೌಕರ್ಯಗಳು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟರ ಬಗ್ಗೆನೇ ಯೋಚಿಸ್ತಾ ಇರ್ತೀವಿ. ಮತ್ತೆ ನಮ್ ಕೈಯಲ್ಲಿ ಇಷ್ಟೇ ಸಾಧ್ಯ ಅಂತ ಅಂದ್ಕೊಳ್ಳೋದು ಕೂಡ ಒಂದು ಸೀಮಿತ ನಂಬಿಕೆನೆ. ನಾನು ಇತ್ತೀಚೆಗೆ ಅದ್ರ ಬಗ್ಗೆನೂ ಮಾತಾಡ್ತೀವಿ ಸ್ವಲ್ಪ ಹೊತ್ತಲ್ಲಿ. ಒಂದು ಆಟ ಆಡದೆ, ಅದ್ರಲ್ಲಿ ನನ್ಗೆ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ, ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಯೋಚಿಸೋದೇ ಇಲ್ಲ. ನಾವು ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಜೀವನದಲ್ಲಿ ಈ ರೀತಿ ನಾವು ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ಹೊಂದಬಹುದು. ಏನು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಅಂತ ಕಾರ್ತಿಕ್ ನೀವೇ ಸ್ವಲ್ಪ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಏನು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ, ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನ ಹೊಂದಿದಾನೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಒಂದು ಆರ್ಥಿಕ ಸ್ವಾತಂತ್ರ್ಯ ಅಂತಂದ್ರೆ, ಇವಾಗ ನಮ್ಮಲ್ಲಿ ಏನ್ ಖರ್ಚಿರುತ್ತೆ, ಬಾಡಿಗೆ ಇರ್ಬೋದು, ಹ್ಮ್ ಮನೆ ಕಟ್ಟಿರುವಂತ EMI ಆಗಿರ್ಬೋದು, ಎಲ್ಲದೂ ಸೇರಿಸಿದ್ರೆ ಒಂದು ಖರ್ಚು ಅಂತ ಇರುತ್ತಲ್ಲ ಪ್ರತಿ ತಿಂಗಳು. ಆ ಕರೆಕ್ಟ್. ಖರ್ಚು ನಮ್ಗೆ ಪ್ಯಾಸಿವ್ ಇನ್ಕಮ್ ಮುಖಾಂತರ, ಅಂದ್ರೆ ಈಗ ಸಪೋಸ್ ಒಂದ್ ಮನೆ ತಗೊಂಡ್ರೆ ಅದು ಬಾಡಿಗೆ ಬರುತ್ತಲ್ಲ, ಆತರ ಆ ಬಾಡಿಗೆ ಮಾಡೋದ್ರಲ್ಲಿ ನಿಮ್ ಕೈಯಿಂದ ಏನೋ ಮಾಡೋಂಥದ್ದು ಏನಿಲ್ಲ. ಒಂದ್ಸರಿ ಇನ್ವೆಸ್ಟ್ ಮಾಡಿರೋದ್ರಿಂದ ನಿಮ್ಗೆ ಪ್ರತಿ ತಿಂಗಳು ಬಾಡಿಗೆ ಬರುತ್ತೆ. ಆ ರೀತಿಯಂತ ಬಾಡಿಗೆ ಅಂದಂತ ಹಣ ಏನಿದೆ ತಿಂಗಳಿಗೆ, ಅದು ನಿಮ್ಮ ಇರುವಂತ ಒಂದು ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಆರ್ಥಿಕ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀವಿ. ಅಂದ್ರೆ ಹ್ಮ್ ಆರ್ಥಿಕ ಸ್ವಾತಂತ್ರ್ಯ ಬಂದ್ರೆ ನಾಳೆ ದಿವಸ ಯಾವುದೇ ರೀತಿಯಾದಂತ ಒಂದು ರಿಸಿಷನ್ ಆಗ್ಲಿ, ಬೇರೆ ಯಾವುದೇ ಆದಂತ ಒಂದು ಭೂಕಂಪ ಆಗ್ಲಿ, ಅದು ಏನೇ ಆಗುತ್ತೆ ಸಹ, ಅಥವಾ ನಿಮ್ ಕೆಲಸದಿಂದಾನೇ ತೆಗೆದಾಕಿದ್ರಪ್ಪ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಆ ಎಲ್ಲಾ ಇದರಲ್ಲೂ ಸಹ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನ ಹೊಂದಿದ್ರೆ ನಿಮಗೆ ಹಣ ಕಡಿಮೆ ಆಗಲ್ಲ, ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಮ್ ಯಾಕಂದ್ರೆ ಪ್ಯಾಸಿವ್ ಇನ್ಕಮ್ ಇಂದ ಬರೋದಲ್ಲ, ಆಕ್ಟಿವ್ ಇನ್ಕಮ್ ಇಂದ ಅಲ್ವಲ್ಲ. ಸೊ ಹಾಗಾಗಿ ಸೂಪರ್. ನಿಮಗೆ ಬಹಳ ಮುಖ್ಯವಾಗಿರುವಂತದ್ದು, ಹೌದಪ್ಪ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಒಂದು ಕನಸನ್ನ ಕಾಣುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಗೆಳೆಯರೆ, ಅಂದ್ರೆ ನಾವು ಇವತ್ತು ಬಹಳಷ್ಟು ಜನರನ್ನ ನೋಡ್ತೀವಿ, ಅದು ಈ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅಲ್ಲೆಲ್ಲ ತುಂಬಾ ಜನ ಏನ್ ಮಾಡ್ತಾರೆ, ಉಸಿರೋವರೆಗೂ ದುಡಿತಾನೆ ಇರೋ ತರ ಒಂದು ಪ್ಲಾನ್ ಅನ್ನ ಇಟ್ಕೊಂಡ್ ಬಿಡಿರ್ತಾರೆ. ಅಂದ್ರೆ ಅದ್ರ ಬಗ್ಗೆ ಯೋಚಿಸೋದೇ ಇಲ್ಲ. ಅವ್ರು ಹೇಗೆ ಅಂದ್ಕೊಳ್ತಾರೆ ಅಂದ್ರೆ, ದುಡಿತಾನೆ ಇರ್ಬೇಕು, ಜೀವನ ಪರ್ಯಂತ ದುಡಿತಾನೆ ಇರ್ಬೇಕು ಅಂದ್ಕೊಳ್ತಾರೆ. ಆದ್ರೆ
ಸ್ವಲ್ಪ ನಾವು ಹಣವನ್ನ ಸಂಪಾದಿಸೋದಕ್ಕೆ ಶುರು ಮಾಡಿದ್ಮೇಲೆ ಈ ತರ ಗುರುಗಳು ಸಿಕ್ಕಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಜೀವನ ಪರ್ಯಂತ ದುಡಿಬೇಕಾಗಿಲ್ಲ. ಇವತ್ತೆಲ್ಲ ಬಹಳಷ್ಟು ಜನ ನಾ ಇತ್ತೀಚೆಗಷ್ಟೇ ಮಾತಾಡ್ಬೇಕಾದ್ರೆ ಕೇಳ್ಪಟ್ಟೆ, 19 ವಯಸ್ಸಲ್ಲಿ ಇವತ್ತು AI ಅದು ಇದೆಲ್ಲ ಬಂದ್ಬಿಟ್ಟು 19-20ಕ್ಕೆ ಜನ ತಾವು ಇಡೀ ಜೀವನ ಅವರು ಇಷ್ಟ ಬಂದ ಕೆಲಸ ಮಾಡ್ತಾ ಇದ್ರೆ ಸರಿ ಅಥವಾ ಕೆಲಸನೇ ಮಾಡ್ಲಿಲ್ಲ ಅಂದ್ರೂ ಸರಿ ತಮ್ಮ ಜೀವನ ನಡೆಯುತ್ತೆ. ಅವ್ರಿಗೆ ಏನೆಲ್ಲ ಖರ್ಚುಗಳು ಬರುತ್ತೆ, ಮುಂದಕ್ಕೆ ಖರ್ಚು ಬೆಳಿತಾನೆ ಇರುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಅದು ಇದು ಅಂತ ಖರ್ಚು ಬೆಳಿತಾ ಇದ್ರೆ ಕೂಡ ತಮಗೆ ಏನು ಮಾಸಿಕ ವೆಚ್ಚ ಇರುತ್ತೆ ಅದಕ್ಕೆ ಬೇಕಿರೋ ಹಣ ನಾವು ಮಾಡಿರುವ ಹೂಡಿಕೆಗಳು, ಕಾರ್ತಿಕದವರು ಮನೆ ಬಾಡಿಗೆ ಅಂದ್ರು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಎಲ್ಲೋ ನೀವು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಇದೆಲ್ಲವೂ ನಿಮಗೆ ಕೊಡುವ ಒಂದು ರಿಟರ್ನ್ಸ್ ಏನಿದೆ ಅದು ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೂ ನಿಮ್ಮನ್ನ ಕೂತ್ಕೊಂಡು ನೀವು ನಿಮ್ಮ ಕುಟುಂಬವನ್ನ ನೋಡ್ಕೋಬಹುದು, ಕೂತ್ಕೊಂಡು ತಿನ್ಬೋದು. ಇದನ್ನ ನಾವು ಆರ್ಥಿಕ ಸ್ವಾತಂತ್ರ್ಯ ಅಂತೀವಿ. ಸೊ ಮೊದಲಿಗೆ ಇದು ನನಗೆ ಸಾಧ್ಯ. ನಾನು ಈ ಒಂದು ಆಟದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದು ಆಡ್ಬೇಕಾದ್ರೆ ನನ್ಗೆ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ, ನಾನು ಈ ಕ್ಷಣದಲ್ಲಿ ಬಡವನ ಶ್ರೀಮಂತನ, ನನ್ನ ಹತ್ರ ಈಗ 100 ರೂಪಾಯಿ ಇದೆಯಾ ಕೋಟಿ ರೂಪಾಯಿ ಇದೆಯಾ ಅನ್ನೋದು ಅಲ್ಲಿ ಮ್ಯಾಟರೇ ಆಗಲ್ಲ. ನಮ್ಮ ಮನಸ್ಥಿತಿನಲ್ಲಿ ನಮ್ಗೆ ಆ ನಂಬಿಕೆ ಬೇಕು. ಮತ್ತೆ ಕಾರ್ತಿಕ್ ಅವರು ಈಗ ಹೇಳಿದ ಹಾಗೆ ಆ ಹಾಲು ಬೇಕು ಅನ್ನೋ ಒಂದು ಹಠ ಬೇಕು, ಆ ಹಂಬಲ ಬೇಕು, ನನಗೆ ಇದು ಬೇಕೇ ಬೇಕು ಅಂತ. ಇದು ಮುಖ್ಯ. ನಮ್ಮ ಹತ್ರ ಎಷ್ಟು ಹಣ ಇಟ್ಕೊಂಡು ಶುರು ಮಾಡ್ತೀವಿ ಅನ್ನೋದು ಮುಖ್ಯನೇ ಆಗಲ್ಲ. ಕಾರ್ತಿಕ್, ಇದ್ರ ಬಗ್ಗೆ ನಿಮ್ಮ 2 ಅನಿಸಿಕೆಗಳು. ಒಂದ್ ನಿಮಿಷ, ಮ್ಯೂಟ್ ಆಗೋಗಿದ್ಯಾ? ಜಸ್ಟ್ ಅ ಸೆಕೆಂಡ್. ಯಾ, ಅನ್ಮ್ಯೂಟ್ ಮಾಡ್ಕೊಡಿ. ಹಾ, ಹಾ. ಇದು ಖಂಡಿತವಾಗಿ ಬಹಳ ಮುಖ್ಯ ಆಗಿರೋಂಥದ್ದು. ಆರ್ಥಿಕ ಸ್ವಾತಂತ್ರ್ಯವನ್ನ ಮಾಡ್ಬೇಕು ಅಂತ ಫಸ್ಟ್ ಮನಸ್ಸಿಗೆ ಬರಬೇಕು. ಅದಾದ್ಮೇಲೆ ಯಾವ ರೀತಿ ಅದನ್ನ ತಗೊಂಡೋಗ್ಬೇಕಂದ್ರೆ, ಒಂದು ಮನಸ್ಥಿತಿ, ಅದ್ರ ಮೇಲೆ ಕೆಲಸ ಮಾಡಬೇಕು. ಎರಡನೇದೇನಪ್ಪ ಅಂತಂದ್ರೆ ನಮ್ಮ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಹಳ ಮುಖ್ಯವಾಗಿರೋಂಥದ್ದು. ಯಾಕೆಂದ್ರೆ ನಿಮ್ಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಆರ್ಥಿಕ ಸ್ವಾತಂತ್ರ್ಯದ ತಗೊಂಡ್ಬರ್ಬೇಕು ಅಂದ್ರೆ ನೀವು ಟ್ರೆಡಿಷನಲ್ ನಾರ್ಮಲ್ ಟೆಕ್ನಿಕ್ಸ್ ಅಲ್ಲಿ ಹೋದ್ರೆ ನಿಮ್ಗೆ 30 ವರ್ಷ ಬೇಕು. ಅಷ್ಟೇ ಅಲ್ಲ, 3-5 ಕೋಟಿಯಷ್ಟು ಒಂದು ಕ್ಯಾಪಿಟಲ್ ಬೇಕಾಗತ್ತೆ. ಅದೇ ಕರೆಕ್ಟ್. ಇರುತ್ತೆ ಅಲ್ವಾ? ಸೊ ಇವಾಗ 21ನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಸ್ಕಿಲ್ ಬೇಸ್ಡ್ ಎಕಾನಮಿ ಅಂತ ಹೇಳ್ತೀವಿ. ಇಲ್ಲಿ ನಿಮ್ ಎಷ್ಟು ಡಿಗ್ರಿ ಇದೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮಲ್ಲಿ ಸ್ಕಿಲ್ ಇದ್ರೆ ನಿಮ್ಗೆ ಆಕ್ಚುಲಿ ನೀವು ದುಡ್ಡು ಮಾಡ್ಬೋದು ಅಂತ ಹೇಳಿ. ಈ 21ನೇ ಶತಮಾನದಲ್ಲಿ ಸ್ಕಿಲ್ ಎಲ್ಲದಕ್ಕಿಂತ ಮುಖ್ಯ ಆಗತ್ತೆ. ಹಾಗಾಗಿ ಸ್ಕಿಲ್ ಅಲ್ಲಿ ಬಹಳಷ್ಟು ಟಾಪೆಸ್ಟ್ ಸ್ಕಿಲ್ ಅಂತ ಹೇಳಿದ್ರೆ ಸೇಲ್ಸ್. ಯಾಕಂದ್ರೆ ಅದು ಎಲ್ಲಾ ಒಂದು ಬಿಸ್ನೆಸ್ಗೂ ಬೇಕಾಗಿರೋದು, ಎಲ್ಲಾ ಒಬ್ಬ ಪ್ರೊಫೆಷನಲ್ಗೂ ಬೇಕು, ಒಬ್ಬ ಅಂದ್ರೆ ಗೃಹಿಣಿಗೂ ಸಹ ಬೇಕು. ಯಾಕೆ ಅವ್ರು ಏನ್ ಮಾಡಿದ್ದಾರೆ, ಸಪೋಸ್ ಎಲ್ಲೋ ಒಂದು ಹೋಗ್ಬೇಕಪ್ಪ ಯಾವ್ದೋ ಒಂದು ಮೂವಿಗೆ ಅಂತಂದ್ರೆ ಫಸ್ಟ್ ಅವ್ರು ಸೇಲ್ ಮಾಡ್ಬೇಕು ಐಡಿಯಾನ ಅವ್ರ ಗಂಡನ ಹತ್ರ. ನೋಡಿ, ಇದಕ್ ಬಂದಿದೆ ಹೊಸ ಮೂವಿ ಅಂತೆ, ನಮ್ ಫ್ರೆಂಡ್ ಹೋಗಿದ್ರು ತುಂಬಾ ಚೆನ್ನಾಗಿತ್ತಂತೆ ಅಂತ ಅದ್ ಹೇಳಿದ್ಮೇಲೆ ಆಮೇಲೆ ಒಪ್ಕೊಂತಾರಲ್ವಾ. ಆ ರೀತಿಯಾದಂತ ಈ ಒಂದು ಸ್ಕಿಲ್ ಎಲ್ಲರಿಗೂ ಬೇಕೇ ಬೇಕು. ಇದಂತ ಸ್ಕಿಲ್ ಅನ್ನ ನಾವು ಅದನ್ನ ಹೇಳ್ಕೊಡ್ತೀವಿ. ಸೇಲ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಇಲ್ಲಪ್ಪ ನಮ್ಮ ಹತ್ರ ಆಲ್ರೆಡಿ ಹಣ ಇದೆ ಅಂದ್ರೆ ಹಣವನ್ನು ಯಾವ ರೀತಿಯಲ್ಲಿ ಹೂಡಿಕೆಯಲ್ಲಿ ಅದನ್ನ ಹಾಕೋಬಹುದು ಅನ್ನೋದು ಸಹ ಬಹಳ ಮುಖ್ಯ ಆಗತ್ತೆ. ಈ ರೀತಿಯಾಗಿ ಇರುವಂತ ಒಂದು ರಿಸೋರ್ಸಸ್ ಅನ್ನ, ಎಷ್ಟೋ ಸರಿ ಇವೆರಡೂ ಇರಲ್ಲ, ಹಣನೂ ಇರಲ್ಲ, ಆಮೇಲೆ ಸಮಯನೂ ಇರಲ್ಲ. ಎಷ್ಟೋ ಸರಿ ನೆಟ್ವರ್ಕ್ ಅನ್ನು ಉಪಯೋಗಿಸ್ತೇವೆ. ನಮ್ಮಲ್ಲಿರುವಂತಹ ನೆಟ್ವರ್ಕ್ ಅನ್ನು ಯೂಸ್ ಮಾಡ್ಕೊಂಡು ಅದ್ರ ಮುಖಾಂತರ ಸಹ ನಾವು ಗ್ರೋತ್ ಮಾಡ್ಕೋಬಹುದು. ಈ ರೀತಿಯಾಗಿ ಒಂದು ಲಿವರೇಜ್ ಅಂತ ಒಂದು ಪದವನ್ನು ಉಪಯೋಗಿಸ್ಕೊತೀನಿ. ಆ ಲಿವರೇಜ್ ಇತ್ತು ಅಂತಂದ್ರೆ ನೀವು ಇರುವಂತಹ ಒಂದು ರಿಸೋರ್ಸಸ್ ಅನ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ಅಂದ್ರೆ ಅದನ್ನು ಉಪಯೋಗಿಸ್ಕೊಂಡು ನಾವು ಆರ್ಥಿಕ ಸ್ವಾತಂತ್ರ್ಯತೆಯನ್ನ ನಾವು ಪಡ್ಕೋಬಹುದು. ಅದಕ್ಕೆ ನಾವು 2 ದಿವಸದ ಒಂದು ಆಟವನ್ನು ಆಡಿಸ್ತೀವಿ. ಅದೊಂದು ಕ್ಯಾಶ್ ಫ್ಲೋ ಗೇಮ್ ಅಂತ ಹೇಳಿ. ಅದು ಮೊದಲನೇ ದಿವಸ ಬಂದಾಗ ಅವರಲ್ಲಿ ಏನೇನಿದೆ ಪ್ಯಾಟರ್ನ್ ಅದನ್ನೆಲ್ಲದನ್ನು ನಾವು ಅರ್ಥ ಮಾಡ್ಕೊಂತೀವಿ. ಅರ್ಥ ಮಾಡ್ಕೊಂಡ್ಮೇಲೆ 2ನೇ ದಿವಸ ಈ ಒಂದು ಪ್ಯಾಟರ್ನ್ಸ್ನೆಲ್ಲ ನಾವು ಬ್ರೇಕ್ ಮಾಡಿಸ್ತೀವಿ. ಅಷ್ಟೇ ಅಲ್ಲದೆ ಎಷ್ಟೊಂದ್ ಜನಕ್ಕೆ ನನಗೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತಂದ್ರೆ ಯಪ್ಪಾ ಸೇಲ್ ಮಾಡ್ಬೇಕಾ ಅಂತ, ಎಲ್ಲರಿಗೂ ಏನಪ್ಪಾ ಅಂದ್ರೆ ಸೇಲ್ಸ್ ಅಂದ್ರೆ ಫಸ್ಟ್ ತಲೆನಲ್ಲಿ ಬರೋದು ಶಾಂಪೂ ಸೋಪ್ ತಗೊಂಡು ಮನೆಗೆ ಹೋಗಿ ಮಾರ್ಕೊಂಬರಂತ. ಆ ತರ ಅಂತೂ ಖಂಡಿತ ಅಲ್ಲ ನಾವ್ ಹೇಳ್ಕೊಡೋ ಅಂತ ಸೇಲ್ಸ್. ಇನ್ನ ಆರಾಮಾಗಿ ಮನೇಲೆ ಕುತ್ಕೊಂಡು ಎಷ್ಟೊಂದು ಕೆಲಸಗಳನ್ನ ಮಾಡ್ಕೊಬಹುದು. ಅದನ್ನ ಮಾಡೋದಕ್ಕೆ ಆ ಒಂದು ಕೌಶಲ್ಯತೆ ಅಂತ ನೀವೇನ್ ಹೇಳಿದ್ರೆ ಆ ಕೌಶಲ್ಯತೆಯನ್ನು ಫಸ್ಟ್ ನಾವು ತಗೊಂಡ್ಬರ್ಬೋದು. ಅದು ಬಂದ್ರೆ, ಮನಸ್ಥಿತಿ ಕೌಶಲ್ಯತೆ ಬಂದ್ರೆ ನಿಮ್ಗೆ ಏನು ಆರ್ಥಿಕ ಸ್ವಾತಂತ್ರ್ಯತೆ ಬರ್ಲೇಬೇಕು. ಸೂಪರ್.
ಅಂದ್ರೆ ಕಾರ್ತಿಕ್ ಅವರು ಹೇಳಿದ್ರು, ಈಗ ನಮ್ಮ ವಿದ್ಯಾಭ್ಯಾಸ, ನಾವ್ ಏನ್ ಎಜುಕೇಶನ್ ಏನ್ ಓದಿದೀವಿ ಅದೆಲ್ಲ ಯಾವುದು ಮ್ಯಾಟರ್ ಆಗಲ್ಲ. ಈ 21ನೇ ಶತಮಾನದಲ್ಲಿ ಇದು ನಮ್ಮ ಕೌಶಲ್ಯಗಳು, ನಾವ್ ಏನೆಲ್ಲ ಕಲ್ತಿದೀವಿ. ಮತ್ತೆ ಸೇಲ್ಸ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ರು. ಒಂದು ಅದ್ಭುತವಾದ ಉದಾಹರಣೆ ಕೂಡ ಕೊಟ್ರು. ಒಂದು ಮನೆಯಲ್ಲಿ ಮಕ್ಕಳು ಕೂಡ ಒಂದು ತಂದೆಗೆ ಒಂದು ಹೊಸ ಪೆನ್ಸಿಲ್ ತಗೋಬೇಕು, ಒಂದು ಹೊಸ ಬುಕ್ ತಗೋಬೇಕು ಅಂದ್ರೆ ಆ ಬುಕ್ ಬಗ್ಗೆ ಅವ್ರು ಕೊಡೋ ಯಾವ ರೀತಿ ಬಿಲ್ಡಪ್ ಕೊಡ್ತಾರೆ, ಅದ್ರ ಮೇಲೆ ತಂದೆ ಅದಕ್ಕೆ ಎಸ್ ಅಂತಾರ ನೋ ಅಂತಾರ ಅನ್ನೋದು ನಿರ್ಧಾರ ಆಗುತ್ತೆ. ಅದೇ ರೀತಿ ನಾವು ಈ ಮಾರಾಟ ಮಾಡುವ ಒಂದು ಅದೇ ಅದ್ರ ಬಗ್ಗೆ ಹಿಂದಿನ ಕಾಲದಲ್ಲಿ ಬಹಳ ಒಂದು ಒಂದು ಬ್ಯಾಡ್ ಒಪಿನಿಯನ್ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ಒಂದು ಕೆಟ್ಟ ಉದ್ದೇಶ ಜನಕ್ಕಿದೆ. ಮಾರೋದು ತುಂಬಾ ತಪ್ಪಾದ ವಿಷಯ ಅಂತ. ಆದ್ರೆ ಯಾರಿಗೆ ಚೆನ್ನಾಗಿ ಮಾರಾಟ ಮಾಡೋದಕ್ಕೆ ಗೊತ್ತಿದೆಯೋ ಒಳ್ಳೆ ವಿಷಯಗಳನ್ನೇ ಮಾರೋಣ. ಆದ್ರೆ ನಮ್ಮ ಆಲೋಚನೆಗಳನ್ನ, ನಮ್ಮ ಅನಿಸಿಕೆಗಳನ್ನ ನಮಗ್ ಮಾರೋದಕ್ಕೆ ಗೊತ್ತಿರಬೇಕು. ಏನೇ ಒಂದು ವಿಷಯವನ್ನ ಜನಕ್ಕೆ ಯಾವ ಉತ್ತಮ ರೀತಿಯಲ್ಲಿ ತಲುಪಿಸೋದು ಗೊತ್ತಿರಬೇಕು. ಅದು ಈ ಒಂದು ಶತಮಾನದಲ್ಲಿ ಬಹಳ ಮುಖ್ಯವಾದ ಕೌಶಲ್ಯ. ಅದರ ಜೊತೆ ಸರಿಯಾದ ಮನಸ್ಥಿತಿ, ಇದೆರಡು ಇದ್ರೆ ಯಾರು ಬೇಕಾದ್ರೂ, ನೀವು ಈ ಕ್ಷಣದಲ್ಲಿ ನಿಮ್ ಹತ್ರ ಹಣ ಇರ್ಬೋದು ಇಲ್ಲದೆ ಇರ್ಬೋದು, ನೀವು ಶುರು ಮಾಡುವಾಗ ನೀವು ಬಡತನದಲ್ಲಿ ಶುರು ಮಾಡಿದ್ರೆ ಕೂಡ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನ ಹೊಂದಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ರಾಬರ್ಟ್ ಕಿಯೋಸಾಕಿ ಅವರ ಒಂದು ಆಟ ಏನಿದೆ, ಕ್ಯಾಶ್ ಫ್ಲೋ ಗೇಮ್, ಹಣದ ಹರಿವಿನ ಬಗ್ಗೆ ಒಂದು ಆಟ ಅದು. ಅದನ್ನ ಕೂಡ ನಾನು ಅದೇ ಲಾಸ್ಟ್ ವೀಕೆಂಡ್ ಕಾರ್ತಿಕ್ ಅವರ ಒಂದು ಅದ್ಭುತವಾದ ಇವೆಂಟ್ ಅಲ್ಲಿ ಆ ಆಟವನ್ನ ಆಡೋದಕ್ಕೆ ಸಿಕ್ತು. ಅದರಲ್ಲಿ ನಾನು ಅವ್ರು ಹೇಳ್ದಂಗೆ ನಮ್ಮಲ್ಲಿ ಎಷ್ಟೊಂದು ಸೀಮಿತ ನಂಬಿಕೆಗಳು, ಭಾವನೆಗಳು ಏನಿರುತ್ತೆ ಅದನ್ನ ನಾವು ಮೊದಲು ಗುರುತಿಸ್ಬೇಕು. ಮೊದಲು ಅದನ್ನ ಗುರುತಿಸಿದ್ಮೇಲೆ ಅದನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಇವತ್ತೇನಾಗಿದೆ ಕಾರ್ತಿಕ್, ಇದೇ ನನ್ನ ಮುಂದಿನ ಪ್ರಶ್ನೆ. ಬಹಳಷ್ಟು ಜನ ತಮಗೆ ಇರುವ ಸೀಮಿತ ನಂಬಿಕೆಗಳು, ಭಾವನೆಗಳು, ಇದೆಲ್ಲದರ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ. ಒಂಥರ ಬ್ಯುಸಿಯಾಗಿ ಜೀವನ ನಡೆಸ್ತಾನೆ ಇರ್ತಾರೆ. ಆದ್ರೆ ಆ ಉತ್ಪಾದಕತೆ ಅಂತ ಏನ್ ಹೇಳ್ತೀವಿ, ಪ್ರೊಡಕ್ಟಿವ್ ಆಗಿರಲ್ಲ. ಬ್ಯುಸಿಯಾಗಿರ್ತಾರೆ, 24 ಗಂಟೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅದರಲ್ಲಿ ಆ ಪ್ರೊಡಕ್ಟಿವಿಟಿ ಇರಲ್ಲ, ಎಫೆಕ್ಟಿವ್ ಆಗಿರಲ್ಲ. ಸೊ ಇದರಿಂದ ಹೇಗೆ ಹೊರಗೆ ಬರ್ಬೋದು? ಇದಕ್ಕೆ ನಿಮ್ಮ ಅನಿಸಿಕೆ ಏನ್ ಕಾರ್ತಿಕ್, ಇದರ ಬಗ್ಗೆ? ಮೊದಲನೇದೇನಂದ್ರೆ ನಮ್ ಜೀವನದಲ್ಲಿ ಏನ್ ಬೇಕು ಅನ್ನೋದು ಬಹಳ ಮುಖ್ಯ. ಹ್ಮ್ ನಮ್ಗೆ ಏನ್ ಬೇಕು ಅಂತ ಗೊತ್ತಿರಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀರ, ನಾವು ಹೋಗ್ತಾ ಇದೀವಿ ಹಂಗ. ಹ್ಮ್ ಆಯ್ತಾ? ಫಸ್ಟ್ ಆಫ್ ಆಲ್ ಕೆಲಸ ಏನಕ್ಕೆ ಮಾಡ್ತಾ ಇದೀರಾ ಹ್ಮ್ ಅಲ್ವಾ? ಏನೋ ಮಾಡ್ಬೋದಲ್ಲ, ಬೇರೆ ಏನೋ ಮಾಡ್ಬೋದು, ಬಟ್ ಇದೇ ಕೆಲಸವನ್ನ ಯಾಕೆ ಮಾಡ್ತಾ ಇದಾರ ನೀವ್ ಕೇಳಿ. ಎಷ್ಟೊಂದ್ ಜನಕ್ಕೆ ಉತ್ತರ ಇರಲ್ಲ. ಹೇಳ್ತಾರ, ಇಲ್ಲ ರೋಟಿ ಕಪಡ ಮಕಾನ್ ಅಂತ ಏನ್ ಹೇಳ್ತೀವಿ ಆತರ, ಏನೋ ತಿನ್ಬೇಕಲ್ಲ, ಹಾಗಾಗಿ ಮಾಡ್ಬೇಕು ಅಂತ ಹೇಳಿ. ನೀವು ತಿನ್ನೋದಕ್ಕೋಸ್ಕರನೇ ಅದೇ ಕೆಲಸ ಮಾಡ್ಬೇಕಾಗಿಲ್ಲ, ಸುಮಾರಷ್ಟು ಕೆಲಸಗಳನ್ನ ಮಾಡ್ಬೋದು ಅಲ್ವಾ? ಏನ್ ಬೇಕು ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ದಿನ ಬೆಳಿಗ್ಗೆ ಹೋಗ್ತೀವಿ ಬರ್ತೀವಿ, ಬೆಳಿಗ್ಗೆ ಹೋಗ್ತೀವಿ ಬರ್ತೀವಿ. ಅದಕ್ಕೆ ನಾವು ರೈಟರ್ಸ್ ಅಂತ ಹೇಳೋದು. ಹ್ಮ್ ಅದಾದ್ಮೇಲೆ ಹೋಗ್ಲಿ ಅಪ್ಪ ಆಯ್ತು, ಶ್ರೀಮಂತರಾಗ್ತೀರಾ? ಎಷ್ಟ್ ಜನ ನಿಜವಾಗ್ಲೂ ಶ್ರೀಮಂತರಾಗಿದ್ದಾರೆ ಕೆಲಸ ಮಾಡ್ಬಿಟ್ಟು ಅನ್ನೋ ಪ್ರಶ್ನೆ ನಾವು ಕೇಳ್ಕೊ. ಯಾಕಂದ್ರೆ ಎಲ್ಲಾ ಕೆಲ್ಸಗಳಲ್ಲೂ ಸಹ ನಿಮ್ಗೆ ಜಾಸ್ತಿ ಸಂಬಳ ಕೊಡಲ್ಲ. IT ನಲ್ಲಿ ಪರವಾಗಿಲ್ಲ, ಸ್ವಲ್ಪ ಕೊಡ್ತಾರೆ ಅಂತ ನಾವು ಅನ್ಕೋಬಹುದು. ಅದೇ ಎಲ್ಲಾ ಕೆಲ್ಸಗಳಲ್ಲೂ ಅಷ್ಟೊಂದು ಕೊಡೋದಿಲ್ವಾ? ಅವಾಗ ಹೆಂಗೆ ನಿಮ್ಗೆ ಬರ್ತಾರ ದುಡ್ಡೇ ನಿಮಗ್ ಸಾಕಾಗ್ತಾ ಇಲ್ವೇ? ಹ್ಮ್ ಸೊ ಹಾಗಾಗಿ ಫಸ್ಟ್ ನಮಗೆ ಎಷ್ಟು ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ರೆ ಅದನ್ನ ಬೇರೆ ಬೇರೆ ರೀತಿಯಾಗಿ ನೀವು ಅದನ್ನ ದುಡಿಬೋದು. ನೀವು ಬೇರೆ ಬೇರೆ ರೀತಿ ದುಡಿಯೋಕೆ ಶುರು ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಕೆಲಸ ನೀವೇನ್ ಮಾಡ್ತಿದಾರ ಅಷ್ಟು ಮಾಡೋ ಅವಶ್ಯಕತೆನೇ ಇಲ್ಲ, ಇನ್ನ ಕಡಿಮೆನೆ ಮಾಡ್ಬೋದು. ಹಾಗೆ ಆ ರೀತಿ ನೀವು ಮಾಡ್ಕೊಂತ ಹೋದ್ರೆ ನಿಮ್ ಪ್ರೊಡಕ್ಟಿವಿಟಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದನ್ನ ಬಿಟ್ಟು ಇವತ್ತಿನ ದಿವಸ ಬೇರೆದು ಎಲ್ಲ ಹೇಳ್ಕೊಡ್ತಾರೆ, ಏನು AI ಯೂಸ್ ಮಾಡ್ಕೊಬೋದು, ನಿಮ್ ಡಿಸಿಷನ್ ಮೇಕಿಂಗ್ ಎನ್ಹಾನ್ಸ್ ಮಾಡ್ಕೊಳ್ಳಿ, ಅವೆಲ್ಲ ಬರುತ್ತೆ, ಇಲ್ಲ ಅಂತಲ್ಲ. ಅದೆಲ್ಲ ಹೇಗೆ ಅಂದ್ರೆ ಯಾವ ರೀತಿ ಪ್ರೊಡಕ್ಟಿವಿಟಿ ಅಂದ್ರೆ, ಆಯ್ತಪ್ಪ ಒಂದ್ ದಿವಸ ನಾನು ಇದನ್ನ ಅಪ್ಲೈ ಮಾಡ್ದೇನೆ ನನಗೆ 1 ಅವರ್ ಜಾಸ್ತಿ ಸಿಕ್ತು, 2 ಅವರ್ಸ್ ಜಾಸ್ತಿ ಸಿಕ್ತು, ಅದಕ್ಕೆ ಅದು ಓಕೆ. ಅದೇ ಆಯ್ತಪ್ಪ ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ, ನಂಗೆ ಜಸ್ಟ್ ದಿನದಲ್ಲಿ 1 or 2 ಅವರ್ಸ್ ಮಾತ್ರ ಕೆಲಸ ಮಾಡ್ಬೇಕು, ಬಾಕಿ ಟೈಮ್ ನಂಗೆ ಏನ್ ಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಆ ಮನಸ್ಥಿತಿ, ಆ ರೀತಿ ಪ್ರೊಡಕ್ಟಿವಿಟಿ ಬೇಕಂದ್ರೆ ಇದು ಬೇರೆ ಆದಂತ ಒಂದು ಇದೆ ಅಂತ ಹೇಳ್ಬೋದು. ಲೈನ್ ಆಫ್ ಅಚೀವಿಂಗ್ ದಟ್ ಇಸ್ ಡಿಫ್ರೆಂಟ್. ನಿಮಗೆ ಬೇಕಾಗಿರೋ ಒಂದು ಮನಸ್ಥಿತಿ ಆಗ್ಲಿ, ಅದಕ್ಕೆ ಬೇಕಾಗಿರೋಂಥ ಕೌಶಲ್ಯತೆ, ಅದಕ್ಕೆ ಬೇಕಾಗಿರುವಂತಹ ಒಂದು ಕ್ಯಾಶ್ ಫ್ಲೋ, ಇದಕ್ಕೆ ಸಂಪೂರ್ಣವಾಗಿ ಬೇರೆ ಇರುತ್ತೆ. ನೀವು ಅದಕ್ಕೋಸ್ಕರ ಕ್ಯಾಶ್ ಫ್ಲೋನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮ್ ಖರ್ಚು ಎಷ್ಟಿದೆ ಇವತ್ತಿನ ದಿವಸಕ್ಕೆ, ಅದನ್ನ ನೀವು ಪ್ಯಾಸಿವ್ ಇನ್ಕಮ್ ಅಲ್ಲಿ ಯಾವ ರೀತಿ ತಗೊಂಡ್ ಬರ್ಬೋದು. ಎಷ್ಟೊಂದ್ ಜನ ಆಕ್ಟಿವ್ ಇನ್ಕಮ್ ಇರುತ್ತೆ, ಹೌದಪ್ಪ ಇದಂತ 10 ಲಕ್ಷ 20 ಲಕ್ಷ 30 ಲಕ್ಷ 50 ಲಕ್ಷ ಎಲ್ಲ ಇರತ್ತೆ. ಆದ್ರೆ 1 ತಿಂಗಳು 2 ತಿಂಗಳು ಅವ್ರ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಮುಗೀತು.
ಹ್ಮ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ. ನಮ್ ಟೆಕ್ನಿಕಲ್ ಏನಪ್ಪಾ ಅಂತಂದ್ರೆ, ನೀವೊಂದ್ಸರಿ ಆಗ್ತೀರಾ ಫೈನಾನ್ಷಿಯಲ್ ಫ್ರೀಡಮ್, ಆದ ತಕ್ಷಣ ಏನಾಗುತ್ತೆ, ಪ್ರತಿ ತಿಂಗಳು ನಿಮ್ಗೆ ಪ್ಯಾಸಿವ್ ಇನ್ಕಮ್ ಜನರೇಷನ್ ಮಾಡ್ಕೊಂತ ಹೋಗ್ಬೋದು. ಬಿಸ್ನೆಸ್ ಮಾಡಿದವ್ರು ಎಲ್ಲರೂ ಪ್ಯಾಸಿವ್ ಇನ್ಕಮ್ ಮಾಡಕ್ಕಾಗಲ್ಲ, ಕರೆಕ್ಟ್. ಇಬ್ರು ಮಾತ್ರ ಮಾಡ್ತಾರೆ. ಆ ಒಂದು ಯೋಚನೆ ಏನಿದೆ ಅದ್ ಬಹಳ ಮುಖ್ಯವಾಗಿರುತ್ತೆ. ಅದನ್ನ ಮಾಡಿದ್ರೆ ಖಂಡಿತವಾಗಿ ಇದಾಗತ್ತೆ. ಸುಮಾರಷ್ಟು ಜನ ಆಸಕ್ತರು ಇರ್ತಾರೆ, ಪೋಷಕರ ಏನಾದ್ರು ಮಾಡ್ತಾರೆ ಅಂತಂದ್ರೆ ಆ ರೀತಿನೂ ಸಹ ಮಾಡ್ಬೋದು. ಹ್ಮ್ ಗೆಳೆಯರೆ, ಎಲ್ಲರಿಗೂ ಇದು ಈ ಒಂದು ಅದ್ಭುತವಾದ ವಿಷಯ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಏನು ಅಂದ್ರೆ, ಬಹಳ ನಾವು ಲಕ್ಷಾನ್ಗಟ್ಲೆ ದುಡ್ಡನ್ನ ಮಾಡ್ತಾ ಇರ್ಬೋದು, ತಿಂಗಳು ನಾವು ಲಕ್ಷಾನ್ಗಟ್ಲೆ ಸಂಬಳವನ್ನ ಸಂಪಾದಿಸ್ತಿರ್ಬೋದು. ಆದರೆ ನಾವು 1 ತಿಂಗಳು 2 ತಿಂಗಳು ಸಂಪಾದಿಸೋದನ್ನ ನಿಲ್ಸಿದ್ರೆ ಆ ಜೀವನ ಏನ್ ಕಟ್ಕೊಂಡಿದೀವಿ ಅದು ಮುರಿದು ಬೀಳಬಾರದು. ಅದಕ್ಕೆ ಈ ಪ್ಯಾಸಿವ್ ಇನ್ಕಮ್ ಬಹಳ ಒಂದು ಅದ್ಭುತವಾದ ಒಂದು ವಿಷಯ. ನಾವು ತಿಳ್ಕೋಬೇಕು, ಮತ್ತೆ ಅದನ್ನ ನಮ್ಮ ಗುರಿಯಾಗಿ ಇಟ್ಕೋಬೇಕು, ಮತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಕಾರ್ತಿಕ್ ರವರಂತಹ ಒಂದು ಅದ್ಭುತವಾದ ಗುರುವನ್ನ ನಾವು ಇಟ್ಕೊಂಡು ಅದನ್ನ ಕಲ್ತ್ಕೋಬೇಕು. ಏನಕ್ಕೆ ಅಂದ್ರೆ, ಅದೇ ಈ ಬಹಳಷ್ಟು ಜನ ಜೀವನ ಇಡೀ ದುಡಿತಾ ಇರ್ತಾರೆ, ಬ್ಯುಸಿ ಆಗಿರ್ತಾರೆ, ಆದ್ರೆ ಎಷ್ಟು ಪ್ರೊಡಕ್ಟಿವ್ ಆಗಿದ್ದಾರೆ, ಆ ಉತ್ಪಾದಕತೆ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ. ನೀವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು ಅಥವಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋರು ನೋಡಿದ್ರೆ, ಅವ್ರು ಇಡೀ ದಿನ ಏನ್ ಕೆಲಸ ಮಾಡ್ತಿರಲ್ಲ, ಕೆಲವು ಗಂಟೆಗಳು ಕೆಲಸ ಮಾಡಿದ್ರು ಅವರು ನಮಗಿಂತ ಹೆಚ್ಚಾಗಿ ದುಡಿತಾ ಇರ್ತಾರೆ. ಏನಕ್ಕೆ ಅಂದ್ರೆ, ಆ ಪ್ರೊಡಕ್ಟಿವಿಟಿ ಅನ್ನುವ ಒಂದು ವಿಷಯವನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಕಾರ್ತಿಕ್, ಇದರ ಬಗ್ಗೆ ನೀವು ಯಾವ ತರ ಎಲ್ಲ ಕೋರ್ಸ್ ಮಾಡ್ತೀರಾ? ಜನ ನಿಮ್ಮ ಕೋರ್ಸ್ ಜಾಯ್ನ್ ಆಗ್ಬೇಕು ಅಂದ್ರೆ ಯಾವ ತರ ಜಾಯ್ನ್ ಆಗ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದೇ ನಮ್ದು ಬಿಸ್ನೆಸ್ ಇದೆ, ಬಿಸ್ನೆಸ್ ಆನ್ ಆಟೋ ಪೈಲಟ್ ಅಂತ ಹೇಳಿ. ಅದು ಓಕೆ. ಅದು ಈ ಒಂದು ಏನಿದೆಯಲ್ಲ, ಯೂಟ್ಯೂಬ್ ಲಿಂಕ್ ಕೆಳಗಡೆ ಅದನ್ನ ಕೊಡೋಣಂತೆ, ಯಾವ್ದೇ ದಿನ ಅಂತ. ಮೊದಲನೇದು, ಇಲ್ಲ ಅವ್ರ ಸಮಯವನ್ನ ಯಾವ ರೀತಿ, ಈಗ ಒಂದು 2 ಗಂಟೆ ಮಾತ್ರ ಅವರು ಹೆಚ್ಚಿನ ಸಮಯ ಬೇಕು ಅಂದ್ರೆ ಅದಕ್ಕೆ ಒಂದು ಕಾರ್ಯಾಗಾರವನ್ನ ಮಾಡ್ತೀವಿ. ಅಥವಾ ಸಂಪೂರ್ಣವಾಗಿ ನಮ್ಮಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗು, ಸೇಲ್ಸ್ ತುಂಬಾ ಇಂಪ್ರೂವ್ ಆಗಬೇಕು, ನಾವು ಬಿಸ್ನೆಸ್ ಅಲ್ಲಿ ಇದು ಮಾಡ್ತೀವಿ ಅಂದ್ರೆ 2 ದಿವಸ ನಾವು ಕಾರ್ಯಾಗಾರ ಮಾಡ್ತೀವಿ. ಒಂದು ಶನಿವಾರ ಭಾನುವಾರ ಆ ಥರ ಇರುತ್ತೆ, ರಜಾ ದಿನಗಳು ನೋಡ್ಕೊಂಡು ನಾವು ಮಾಡ್ತೀವಿ. ಆ 2 ದಿವಸದಲ್ಲಿ ಯಾರಾದ್ರೂ ಬಂದ್ರೆ, ನಮಗೆ ಸೇಲ್ ಮಾಡಕ್ಕಂದ್ರೆ ಆಗದೇ ಇಲ್ಲ ಅಂತ ಇರೋರು 2ನೇ ದಿವಸಕ್ಕೆ ಬರೋ ಹೊತ್ತಿಗೆನೆ ನೀವು ಏನೇ ಕೊಡಿ, ಯಾವುದೇ ಆದಂತ ಒಂದು ಪ್ರೈಸ್ ಕೊಡಿ, ಅದ್ರಲ್ಲಿ ನಾವು ಸೇಲ್ ಮಾಡ್ಬೋದು ಅಂತ ಒಂದು ನಂಬಿಕೆ ಬರುತ್ತೆ. ನೀವು ಅಟೆಂಡ್ ಹ್ಮ್ ಮಾಡಿದ್ರಾ ಅಲ್ವಾ? ಹೆಂಗಿತ್ತು? ಹೌದು ಹೌದು, ಚೆನ್ನಾಗಿತ್ತು ಚೆನ್ನಾಗಿತ್ತು. ಅದು ಬರುತ್ತೆ, ಅದನ್ನ ನಾವು ತಗೊಂಡ್ ಬರ್ತೀವಿ. ಅದನ್ನ ಯಾವ್ದಾದ್ರು ಬಿಸ್ನೆಸ್ ಓನರ್ ಇದ್ರು ಅಂತಂದ್ರೆ ಅವ್ರಿಗೆ ಈ ರೀತಿಯಾದಂತ ಒಂದು ನಂಬಿಕೆ ಬಂದ್ಬಿಟ್ರೆ ಖಂಡಿತವಾಗಿ ಅವ್ರಿಗೆ ಯಾವುದೇ ಒಂದು ಲೆವೆಲ್ ಸಹ ಬಿಸ್ನೆಸ್ ಅನ್ನ ತಗೊಂಡೋಗ್ಬೋದು. ಅದನ್ನ ಮಾಡ್ತೀವಿ. ಅದನ್ನ ಬಿಟ್ರೆ ನಾವ್ ಇನ್ನೊಂದೇನ್ ಹೇಳ್ಕೊಡ್ತೀವಿ ಅಂದ್ರೆ, 3 ವರ್ಷಗಳಲ್ಲಿ ಯಾವ ರೀತಿಯಾಗಿ ಅವರು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡ್ಕೊಬಹುದು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಟೆಕ್ನಾಲಜಿ ತುಂಬಾ ಬಂದಿದೆ, ಸುಮಾರು ಸಾಫ್ಟ್ವೇರ್ಗಳೆಲ್ಲ ಅವೈಲಬಲ್ ಇದ್ದಾವೆ. ಅದ್ರ ಮುಖಾಂತರ ಸಹ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಬಹುದು. ಅದು ಒಂದು 3 ವರ್ಷದಲ್ಲಿ ನಾವು ಇದು ಮಾಡ್ತೀವಿ. ಅಥವಾ ಕೆಲವೊಂದು 4 ವಾರದ ಕಾರ್ಯಾಗಾರನು ಮಾಡ್ತೀವಿ. ಅದನ್ನ ಯಾವ ರೀತಿ, ಮೊದಲನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದನ್ನ ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಅದ್ರ ಜೊತೆಗೆ ವಿಷನ್ ಬೋರ್ಡ್ ಮಾಡ್ತೀವಿ. ವಿಷನ್ ಬೋರ್ಡ್ ಮಾಡಿದ್ಮೇಲೆ ಇನ್ನೊಂದು ಆಕ್ಷನ್ ಬೋರ್ಡ್ ಅಂತ ಮಾಡ್ತೀವಿ. ಎಲ್ಲರೂ ಬರೀ ವಿಷನ್ ಬೋರ್ಡ್ ಮಾಡಿ ಹೇಳ್ಕೊಡ್ತಾರೆ, ನಾವು ಆಕ್ಷನ್ ಬೋರ್ಡ್ ಹೇಳ್ಕೊಡ್ತೀವಿ. ಅದನ್ನ ಇದು ಮಾಡಿದ್ಮೇಲೆ ಯಾವ ರೀತಿ ಅದನ್ನ ಮುಂದೆ ತಗೊಂಡೋಗ್ಬೇಕು ಅಂತ. ಅದೆಷ್ಟು ಬರುತ್ತೆ. ಅದನ್ನ ಬಿಟ್ರೆ ಲೀಡರ್ಶಿಪ್, ಹ್ಮ್ ಈಗ ಸುಮಾರಷ್ಟು ಸಮಸ್ಯೆಗಳು ನಮ್ಮ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಬರೋಂಥದ್ದು ನಮ್ಮಲ್ಲಿ ಇಲ್ದೇ ಇರೋಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿಯಿಂದ. ಅದನ್ನ ನಾವು ಕರೆಕ್ಟ್. ಬೇರೆಯಾಗಿ ಹೇಳ್ತಾರಲ್ಲ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಿ ಅವರು ಇವ್ರ ಮೇಲೆ ಗೂಬೆ ಕೂರಿಸ್ಬಿಟ್ಟು ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ನಮ್ಮ ಲೀಡರ್ಶಿಪ್ ನಾಯಕತ್ವ ಗುಣಗಳನ್ನ ಅದು ಪ್ರತಿಬಿಂಬಿಸುತ್ತೆ. ನಮ್ಮ ನಾಯಕತ್ವದ ಗುಣಗಳನ್ನ ನಾವು ಮುಂದಿನ ಲೆವೆಲ್ಗೆ, ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋದಲ್ಲಿ ಖಂಡಿತವಾಗಿ ಎಷ್ಟೊಂದು ಸಮಸ್ಯೆಗಳನ್ನ ನಾವು ಹಂಗೆ ಅದನ್ನ ತೆಗೆದುಹಾಕ್ಬೋದು. ಸೂಪರ್ ಸೂಪರ್. ಗೆಳೆಯರೆ, ಏನೆಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಕಾರ್ತಿಕ್ ಅವರು ಹೇಳಿದ್ದಾರೆ. ಸೊ ನಿಮಗೆ ನಾನು ಅಫ್ಕೋರ್ಸ್ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನ ಹಾಕಿರ್ತೀನಿ. ನಿಮಗೆ ಈ ಸಮಯದಲ್ಲಿ ಯಾವುದು ಬಹಳ ಮುಖ್ಯ, ದಿನದಲ್ಲಿ 1-2 ಗಂಟೆ ನನಗೆ ಎಕ್ಸ್ಟ್ರಾ ಸಿಕ್ಕಿದ್ರೆ ನಾನೇನೋ ಒಂದು ಹೊಸ ವಿಷಯ ಕಲಿಬಹುದು, ಹೊಸ ವಿಷಯ ಮಾಡ್ಬೋದು ಅಂದ್ರೆ ಅದನ್ನ ನೀವು ಸೇರ್ಬೋದು. ಅಥವಾ 3 ವರ್ಷದಲ್ಲಿ ಆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂದ್ರೆ ಅದ್ರ ಬಗ್ಗೆ ಕಲಿಬಹುದು. ಸೊ ಬಹಳಷ್ಟು ವಿಷಯಗಳು ಏನೇನು ಹೇಳಿದ್ದಾರೆ, ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ನೀವು ಸಮಯವನ್ನ, ಹಣವನ್ನ ಹೂಡಿಕೆ ಮಾಡಿ ಕಾರ್ತಿಕ್ ರವರ ಜೊತೆ ಕಲಿಬಹುದು. ಕಾರ್ತಿಕ್, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಏನಕ್ಕೆ ಒಂದು ಗುರು ಜೊತೆ ಕಲಿಬೇಕು? ನಾವೇ ಇದನ್ನ ಕಲ್ತ್ಕೋಬಾರ್ದ? ಒಂದು ಗುರು ಏನಕ್ಕೆ ಬೇಕು? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾರ್ತಿಕ್?
ಖಂಡಿತವಾಗಿ. ಯಾಕೆಂತಂದ್ರೆ ಎಸ್ಪೆಷಲಿ ಸೂಕ್ತ ಮನಸ್ಸಿನ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಹ್ಮ್ ನಂಬಿಕೆಗಳು ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ಹೌದು ನಾನು ನಂಬಿಕೆಯಿಂದ ನಾನು ಮೇಲ್ ಬರ್ತೀನಿ ಅಂತ ಅನ್ಕೊಂತೀವಿ. ಈ ಒಂದು ಉದಾಹರಣೆ ಹೇಳ್ತೀನಿ. ನಾನು ಒಂದು 10 ಲಕ್ಷದವರೆಗೂ ಒಂದು ತಿಂಗಳಿಗೆ ಏನು ಅಚೀವ್ ಮಾಡಬೇಕು ಅಂತ ಮಾನಸಿಕವಾಗಿ ಹೊಂದಾಗ ಅದಕ್ಕೆ ಬೇರೆ ಮನಸ್ಥಿತಿ ಬೇಕಾಗಿತ್ತು. ಹ್ಮ್ ಅದ್ ಬೇರೆ ಆದಂತ ಒಂದು ಸ್ಕಿಲ್ ಸೆಟ್ ಬೇಕಾಗಿತ್ತು. ಆಯ್ತಾ. ಆದ್ರೆ 10 ಲಕ್ಷದ ಮೇಲೆ ಇನ್ನ ಮೇಲೆ ಹೋಗ್ಬೇಕಂದ್ರೆ ಅದಕ್ಕೆ ಬೇರೆ ಮನಸ್ಥಿತಿ ಬೇಕು. ಹ್ಮ್ ಅದಕ್ಕೆ ಬೇರೆ ಆದಂತ ಒಂದು ಸ್ಕಿಲ್ ಬೇಕು. ಆದ್ರೆ ನಮ್ಗದ್ ಗೊತ್ತಿರಲ್ಲ. ನಾವು ಈಗ ಏನ್ ಮಾಡಿದೀವಿ ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಅದೇನ್ ಬ್ಲೈಂಡ್ ಸ್ಪಾಟ್ ಅಂತ ಏನ್ ಹೇಳ್ತೀವಿ, ಅದು ನಮಗೆ ಗೊತ್ತಾಗಲ್ಲ. ಗುರುವಿನ ಜೊತೆಯಲ್ಲಿ ಅದನ್ನ ಕೆಲಸ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ಈಗ ಆಲ್ರೆಡಿ ಒಬ್ರು ಯಾವ್ದೋ ಒಂದು ಕೆಲಸದಲ್ಲಿದ್ದು ಆಮೇಲೆ ಬಿಸ್ನೆಸ್ ಶುರು ಮಾಡಿ ಅದ್ರಲ್ಲಿ ಎಷ್ಟೋ ಸರಿ ಫೇಲ್ಯೂರ್ ಆಗಿ ಆಮೇಲೆ ಶುರು ಮಾಡಿದಾರೆ ಅಂದ್ರೆ ಅವ್ರಿಗೆ ಏನೇನ್ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಹ್ಮ್ ಎಲ್ಲರೂ ಹೇಳ್ತಾರೆ ಅವರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದಕ್ಕೂ ಅವ್ರ ಹತ್ರ ಹೋಗ್ಬೇಕು ಅಂತ. ಅದು ಒಂದೇ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿರೋಂಥದ್ದು ಏನೇನ್ ಮಾಡಬಾರ್ದು ಅಂತ. ನಿಮ್ಗೆ ಏನೇನ್ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗೋದ್ರೆ ನಿಮ್ ಜೀವನದಲ್ಲಿ ಬಹಳಷ್ಟು ಟೈಮನ್ನ ನೀವು ಸೇವ್ ಮಾಡ್ತೀರಾ. ಕರೆಕ್ಟ್. ಅಂದ್ರೆ ನೀವು ಅಲ್ಲಿ ಹೋಗಿ ತಪ್ಪು ಮಾಡ್ತೀರಾ, ಅದನ್ನ ಕರೆಕ್ಷನ್ ಮಾಡ್ಕೊಂಡು ಬರೋತ್ತಿಗೆ ನೋಡ್ತಿದ್ದಂಗೆನೆ 3 ತಿಂಗಳಾಗೋಗುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನೀವು ನೀವಾಗೇನೋ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಹೇಳಲ್ಲ. ಆದ್ರೆ ಸಮಯ, ಎಷ್ಟು ಸಮಯ ಇದೆ, ನೀವು ರಿಸರ್ಚ್ ಮಾಡಿ ಟ್ರಯಲ್ ಅಂಡ್ ಎರರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಟೈಮು. ದುಡ್ಡು ಇವತ್ತು ಹೋದ್ರೆ ನಾಳೆ ಬರುತ್ತೆ, ಟೈಮ್ ಒಂದ್ಸರಿ ಹೋದ್ರೆ ನಾಳೆ ಬರೋದಿಲ್ಲ. ಯಾರು ಕರೆಕ್ಟ್. ನಿಜವಾಗ್ಲೂ ಸಮಯದ ಬಗ್ಗೆ ಮಹತ್ವವನ್ನ ಕೊಡ್ತಾರೆ ಅವ್ರು ಏನ್ ಮಾಡ್ತಾರೆ, ಆ ಸಮಯವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಸಮಯವನ್ನ ತಗೊಳ್ತಾರೆ. ಈ ಹ್ಮ್ ಒಂದು ಮನಸ್ಥಿತಿಯನ್ನ ತೆಗೆದುಕೊಂಡು ಬರ್ಬೇಕು. ಯಾವತ್ತು ನಾವು ಈ ಮನಸ್ಥಿತಿಯನ್ನ ತೆಗೆದುಕೊಂಡು ಬರ್ತೀವಿ ಅವತ್ತು ನಮ್ಗೆ ನಿಜವಾದಂತ ಒಂದು ಆರ್ಥಿಕ ಸ್ವಾತಂತ್ರ್ಯ ಖಂಡಿತವಾಗಿ ಬರುತ್ತೆ. ಸೂಪರ್. ಅಂದ್ರೆ ಎಲ್ಲರೂ ನಾವು ದುಡ್ಡಿಗೆ ಬಹಳ ಮುಖ್ಯತ್ವ ಕೊಡ್ತೀವಿ, ಆದ್ರೆ ದುಡ್ಡು ಕೂಡ ಇವತ್ತು ಹೋದ್ರೆ ನಾಳೆ ಪಡ್ಕೋಬಹುದು. ಆದ್ರೆ ಸಮಯ ಎಲ್ಲರಿಗೂ ಸೀಮಿತ ಅವಧಿ ಮಾತ್ರ ನಮಗ್ ಸಿಕ್ಕಿರೋದು. ಸೊ ಅದನ್ನ ನಾವು ಎಷ್ಟರ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಳಸ್ತೀವಿ ಅನ್ನೋದು ಮುಖ್ಯ. ಸೊ ಸಮಯಕ್ಕಾಗಿ ನಾವು ದುಡ್ಡನ್ನ ಹೂಡಿಕೆ ಮಾಡಿ ವೇಗವಾಗಿ ವಿಷಯಗಳನ್ನ ಕಲಿತು ವೇಗವಾಗಿ ಯಶಸ್ಸನ್ನ ಹೊಂದೋದು ಬಹಳ ಮುಖ್ಯ ಅಂತ ಕಾರ್ತಿಕ್ ಅವರು ಹೇಳ್ತಿದ್ದಾರೆ. ಕಾರ್ತಿಕ್, ಕಳೆದ 1 ಗಂಟೆ ಬಹಳಷ್ಟು ವಿಷಯಗಳ ಬಗ್ಗೆ ಬಹಳ ಅದ್ಭುತವಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮ ಇಡೀ ಆರೆಂಜ್ ಕನ್ನಡಕ ಕುಟುಂಬದಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಕೊನೆಯದಾಗಿ ಒಂದು ವಿಷಯವನ್ನ ನಮ್ಮ ಇಡೀ ಕುಟುಂಬಕ್ಕೆ ನೀವು ತಿಳಿಸ್ಬೇಕು ಅಂದ್ರೆ, ಬಹಳಷ್ಟು ಸೋಷಿಯಲ್ ಸೆಗ್ಮೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಜಾಗದಿಂದ ಜನ ಇದನ್ನ ಜಾಯ್ನ್ ಆಗ್ತಿದ್ದಾರೆ, ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹೋದಾಗ್ಲೂ ನೋಡ್ತಾರೆ. ಸೊ ಎಲ್ಲರಿಗೂ ತಮ್ಮ ಜೀವನದಲ್ಲಿ ತಾವು ಏನ್ ಮಾಡ್ತಿದಾರೋ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕು. ನೀವು ಹೇಳ್ದಂಗೆ ಸಮಯ ಎಲ್ಲರಿಗೂ ಸೀಮಿತವಾಗಿರೋದ್ರಿಂದ ನಾವು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಉತ್ಪಾದಕತೆಯನ್ನ ತರಬೇಕು, ಮತ್ತೆ ಆರ್ಥಿಕವಾಗಿ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕಡೆಯದಾಗಿ ಒಂದು ಸಂದೇಶವನ್ನ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ ಏನ್ ಹೇಳ್ತೀರಾ ಕಾರ್ತಿಕ್? ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಕ್ಲಾರಿಟಿ. ನಮ್ಮ ಜೀವನದಲ್ಲಿ ಇರುವಂತ ಮೂಲ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕು, ಗುರಿ ಏನಂತ. ಹ್ಮ್ ಗುರಿ ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಬಹಳಷ್ಟು ಕೆಲಸ ಮಾಡ್ತಾ ಇರ್ತೀರ, ನಿಮ್ಗೆ ರಿಸಲ್ಟ್ಸ್ ಬರೋದಿಲ್ಲ. ಗುರಿಯನ್ನ ಮೊದಲು ತಕೊಳ್ಳಿ. ಎರಡೇ ಬೇಕಾಗಿರೋದು ಜೀವನದಲ್ಲಿ. ನಾವು ಸುಮ್ಮನೆ ಅದನ್ನ ಕಾಂಪ್ಲಿಕೇಟ್ ಮಾಡ್ತೀವಿ ಅಥವಾ ಕಠಿಣವಾಗಿ ನಮ್ಮ ಜೀವನವನ್ನು ತಗೊಳ್ತೀವಿ. ಜೀವನದಲ್ಲಿ ಬೇಕಾಗಿರೋದು ಎರಡೇ, ಒಂದು ಮುಂದೆ ಗುರಿ, ಹಿಂದೆ ಗುರು. ಹ್ಮ್ 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 ಎರಡು ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ಏನ್ ಬೇಕೆಲ್ಲ ಸಾಧನೆ ಮಾಡ್ಬೋದು. ಸೂಪರ್. ಸಮಸ್ಯೆ ಏನಪ್ಪಾ ಅಂದ್ರೆ ನಮಗೆ ಮುಂದೆ ಗುರುನು ಇಲ್ಲ, ಹಿಂದೆ ಗುರಿನೂ ಇಲ್ಲ. ಸಾರಿ, ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಎರಡೂ ಇಲ್ಲ. ಸೊ ಹೆಂಗ್ ಹ್ಮ್ ಸಾಧನೆ ಮಾಡಕ್ಕಾಗತ್ತೆ? ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮನ್ ನನ್ನನ್ನಾಗ್ಲಿ ನಿಮ್ಮನ್ನೇ ಆಗ್ಲಿ ಅಂತೇಳಿ ಗುರು ಅಂತ ತಗೊಳ್ಬೇಕು ಅಂತ ಇಲ್ಲ. ನಿಮಗೆ ಯಾರು ಕನೆಕ್ಷನ್ ಆಗ್ತಾರೆ ಅಂತವ್ರನ್ನ ನೀವು ಗುರುವಾಗಿ ತಗೊಳ್ಳಿ. ಅದ್ರ ಜೊತೆಗೆ ಮೊದಲನೇದಾಗಿ ನಿಮ್ಮ ಗುರಿಯನ್ನ ಫಸ್ಟ್ ಸ್ಪಷ್ಟ ಮಾಡ್ಕೊಂಡು ಗುರುಗಳನ್ನ ಹುಡುಕಿದ್ರೆ ತುಂಬಾ ಚೆನ್ನಾಗತ್ತೆ. ಅಥವಾ ಗುರುಗಳನ್ನ ಸಿಕ್ಕಿಲ್ಲ ಅಂದ್ರೇನು ನೀವು ಗುರಿ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ ಯೂನಿವರ್ಸಿಗೆ ನೀವು ಮೆಸೇಜ್ ಕಳಿಸಿ, ನಾನು ಈ ಒಂದು ಗುರಿಯನ್ನ ನಾನು ಅಚೀವ್ ಮಾಡ್ಬೇಕಂತ ಇದ್ದೀನಿ ಅಂತ. ಯೂನಿವರ್ಸ್ ನಿಮ್ಗೆ ಅಚೀವ್ ಮಾಡೋದಕ್ಕೆ ಯಾವ ಗುರು ಬೇಕೋ ಅಂತ ಗುರುವನ್ನೇ ನಿಮ್ಗೆ ಕಳಿಸ್ತಾರೆ. ಸೂಪರ್. ಅದು ಬಂದಾಗ, ಗುರುಗಳು ಬಂದಾಗ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ರೆಕಾಗ್ನೈಸ್ ಮಾಡ್ಕೊಳ್ಳಿ, ಹಾಗೂ ಆಕ್ಷನ್ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಇವಾಗ ನೀವು ಎಷ್ಟು ಜನ ಇಲ್ಲಿ ಬಂದ್ ಹಿಂಗ ನೋಡ್ತಾ ಇದ್ದೀರಾ ಅಂದ್ರೆ ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು. ಆಯ್ತಾ? ಕರೆಕ್ಟ್. ಸೊ ನೀವು ಯಾವುದೋ ರೀತಿಯಾಗಿ ಒಂದು ಯೂನಿವರ್ಸಿಗೆ ನೀವೊಂದು ಮೆಸೇಜ್ ಕಳಿಸಿದಾರ. ಆ ಮೆಸೇಜ್ ಇವತ್ತೊಂದು ದಿವಸ ಈ ರೀತಿಯಾಗಿ ನಿಮಗೆ ಬಂದಿದೆ. ಹಾಗಾಗಿ ನೀವು ಈ ಒಂದು ಕಾರ್ಯಾಗಾರದಲ್ಲಿ, ಅಂದ್ರೆ ಈಗೇನ್ ನಾವು ಮಾತಾಡ್ತಾ ಇದೀವಿ ನಾನು ಮತ್ತೆ ವಿಹಾನ್,
ಅದನ್ನ ನೀವು ನೋಡ್ತಾ ಇರಲಿಲ್ಲ. ಸೂಪರ್, ಆಸಮ್. ಥ್ಯಾಂಕ್ ಯು ಕಾರ್ತಿಕ್, ಬಹಳ ಧನ್ಯವಾದಗಳು. ಕಳೆದ 1 ಗಂಟೆ ಅದ್ಭುತವಾದ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ನಮ್ಮ ಇಡೀ ಕುಟುಂಬದಿಂದ ಮತ್ತೊಮ್ಮೆ ಧನ್ಯವಾದಗಳು, ಹೃತ್ಪೂರ್ವಕ ಕೃತಜ್ಞತೆಗಳು ಕಾರ್ತಿಕ್. ಥ್ಯಾಂಕ್ ಯು. ಸೊ ಗೆಳೆಯರೆ, ಕಾರ್ತಿಕ್ ರವರು ಬಹಳ ಅದ್ಭುತವಾದ ವಿಷಯಗಳನ್ನ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ. ಕೊನೆಯದಾಗಿ ಅವರ ಹೇಳಿದ ಮಾತು ಬಹಳ ಮುಖ್ಯವಾದ ಮಾತು, ಮುಂದೆ ಗುರಿ ಹಿಂದೆ ಗುರು. ಇದು 2 ವಿಷಯಗಳಿದ್ರೆ ಜೀವನದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಸಾಧಿಸಬಹುದು. ಅವರು ಹೇಳಿದ್ರು, ಗುರಿ ಒಂದು ಸ್ಪಷ್ಟವಾಗಿದ್ರೆ ಸಾಕು, ಗುರು ಇಲ್ಲ ಅಂದರು ಪ್ರಕೃತಿ ನಿಮಗೆ ಗುರುವನ್ನ ತಂದು ಕೊಡುತ್ತೆ. ಒಂದು ಅದ್ಭುತವಾದ ಗಾದೆ ಮಾತಿದೆ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ದ ಟೀಚರ್ ಅಪಿಯರ್ಸ್ ಅಂತ. ಯಾವಾಗ ಒಬ್ಬ ವಿದ್ಯಾರ್ಥಿ ಸಿದ್ಧವಾಗ್ತಾನೋ ಅವಾಗ ಗುರುಗಳು ತನ್ನಷ್ಟಕ್ಕೆ ತಾನೇ ನಮ್ಮ ಜೀವನದಲ್ಲಿ ನಮ್ಮನ್ನ ಹುಡುಕೊಂಡು ಬರ್ತಾರೆ. ಇವತ್ತು ನಾವು ಕಾರ್ತಿಕ್ ಜೊತೆ ಮಾತನಾಡಿದ್ದು ಕೂಡ ಕಾಕತಾಳೀಯ ಅಲ್ಲ, ಯಾವುದು ಇಲ್ಲಿ ಕೋಇನ್ಸಿಡೆನ್ಸ್ ಅಲ್ಲ. ನಾವೆಲ್ಲರೂ ಈ ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಪ್ರತಿ ವಾರ ಬೇರೆ ಬೇರೆ ರೀತಿಯ ಗುರುಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ನಮ್ಮ ಆಲೋಚನಾ ಕ್ರಮವನ್ನ ಇನ್ನಷ್ಟು ಬೆಳೆಯೋದಕ್ಕೆ, ನಮ್ಮ ಸೀಮಿತ ನಂಬಿಕೆಗಳು ಇನ್ನಷ್ಟು ಹೊಡೆಯೋದಕ್ಕೆ ಸಹಾಯ ಮಾಡ್ತಿದೆ ಅಂತ ನಾನು ನಂಬ್ತೀನಿ. ಇದೇ ರೀತಿ ಇನ್ನೂ ಬಹಳಷ್ಟು ಗುರುಗಳನ್ನ ನಾನು ನಿಮ್ಮ ಜೊತೆ ಈ ಕಾರ್ಯಕ್ರಮದ ಮುಖಾಂತರ ಮಾತನಾಡಿಸ್ತೀನಿ. ಆದ್ರೆ ಕಾರ್ತಿಕ್ ರವರು ಹೇಳಿದ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ಬರೀ ಕೇಳಿಸ್ಕೊಂಡು ಬಿಟ್ಬಿಡೋದಲ್ಲ. ಒಂದು ಗುರು ನಿಮ್ಮ ಮುಂದೆ ಬಂದಾಗ ಅದನ್ನ ನೀವು ಗುರುತಿಸಿ ನೀವು ಅದನ್ನ ಕಾರ್ಯರೂಪದಲ್ಲಿ ತರಬೇಕಾಗತ್ತೆ. ಯಾಕಂದ್ರೆ ಬರೀ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಈ ಕಿವಿನಲ್ಲಿ ಬಿಟ್ಬಿಟ್ರೆ ಆಕರ್ಷಣೆಯ ನಿಯಮ ನಿಮಗ್ ಕೆಲಸ ಮಾಡಲ್ಲ. ನಾವು ಕಾರ್ತಿಕ್ ರವ್ರು ಹೇಳಿದ್ರು ವಿಷನ್ ಬೋರ್ಡ್ ಅಂತ ಬಹಳಷ್ಟು ಜನ ಹೇಳ್ತಾರೆ, ಆದ್ರೆ ನಾವು ಆಕ್ಷನ್ ಬೋರ್ಡ್ ಅಂತ ಹೇಳ್ತೀವಿ ಅಂತ. ಏನಕ್ಕೆ ಅಂದ್ರೆ ನಮ್ಗೆ ದೃಢೀಕರಣ, ದೃಶ್ಯೀಕರಣ ಇದೆಲ್ಲ ಮಾಡಿದ್ರು ಸಹ ಅದರ ಜೊತೆ ನಾವು ಅದನ್ನ ಕಾರ್ಯರೂಪದಲ್ಲಿ ತರೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅದ್ಭುತವಾದ ಗುರುಗಳನ್ನೆಲ್ಲ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆದ್ರೆ ಅವರ ಕಾರ್ಯಾಗಾರಗಳನ್ನ ಜಾಯ್ನ್ ಆಗಿ ಅವರ ಜೊತೆ ಕಲಿಯೋದು ನಿಮ್ಮ ಜವಾಬ್ದಾರಿ. ಸೊ ಇದೇ ನಿಟ್ಟಿನಲ್ಲಿ ಇನ್ನೂ ಬಹಳಷ್ಟು ಸಾಧಕರನ್ನ ನಾನು ಪ್ರತಿ ವಾರ ಕರ್ಕೊಂಡು ಬಂದು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಸೊ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಂಗೆ ಶೇರ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಾಕೊಳ್ಳಿ. ಮತ್ತೆ ನಿಮ್ಮ ಕುಟುಂಬ ವರ್ಗದಲ್ಲಾಗಿರ್ಬೋದು ಅಥವಾ ಮಿತ್ರ ವೃಂದದಲ್ಲಾಗಿರ್ಬೋದು ಯಾರಿಗೆ ನಮ್ಮ ಹೀಲಿಂಗ್ ನ ಅಗತ್ಯ ಇದೆ ಅಂದ್ರೆ ನಮ್ಮ ಹೀಲಿಂಗ್ ಕ್ಲಬ್ ಬಗ್ಗೆ ತಿಳಿಸ್ಬೋದು, ಅಥವಾ ಈ ರೀತಿ ಕಾರ್ಯಾಗಾರಗಳ ಅಗತ್ಯ ಇದೆ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅದರಲ್ಲಿರೋ ಲಿಂಕ್ ನ ಕೂಡ ಶೇರ್ ಮಾಡಿ. ನೀವು ಎಷ್ಟರ ಮಟ್ಟಕ್ಕೆ ಇದನ್ನ ಜನರ ಜೊತೆ ಶೇರ್ ಮಾಡ್ಕೊಳ್ತಿರೋ ಅಷ್ಟು ನನಗೆ ಇನ್ನೂ ದೊಡ್ಡ ದೊಡ್ಡ ಅತಿಥಿಗಳನ್ನ, ದೊಡ್ಡ ದೊಡ್ಡ ಸಾಧಕರನ್ನ ಅತಿಥಿಗಳಾಗಿ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಭಾಗವಹಿಕೆನೂ ಅಷ್ಟೇ ನಮಗ್ ಬೇಕಾಗಿರುತ್ತೆ. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲರೂ ಭೇಟಿ ಮಾಡೋಣ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೇ.